ಇರುವೆಯನ್ನು ನೋಡಿ ಕ್ರಮಶಿಕ್ಷಣ ಕಲಿ, ಭೂಮಿಯನ್ನು ನೋಡಿ ಸಹನೆ ಕಲಿ, ಮರಗಿಡಗಳನ್ನು ನೋಡಿ ಬೆಳೆಯುವುದನ್ನು ಕಲಿ, ಶಿಕ್ಷಕರನ್ನು ನೋಡಿ ಸುಗುಣಗಳನ್ನು ಕಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನ ಆರಂಭ ಗೀತೆಗೆ ನಾವು ಬೇರೆ ಯಾವುದೋ ಜನಪದ ಗೀತೆ, ದೇಶಭಕ್ತಿ ಗೀತೆ ಅಥವಾ ಇನ್ನಿತರ ಹಾಡುಗಳನ್ನು ಹಾಡುವ ಬದಲಿಗೆ ಜನಸಂಖ್ಯಾ ದಿನಾಚರಣೆ ಹಿನ್ನೆಲೆಯಲ್ಲಿ ನಾನು ರಚಿಸಿದ ಒಂದು ಸ್ವರಚಿತ ಗೀತೆಯನ್ನೇ ಹಾಡಲು ಮಾನ್ಯ ಪ್ರಾಂಶುಪಾಲರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಜನಸಂಖ್ಯೆಯ ದಿನದ ಹಿನ್ನೆಲೆಯಲ್ಲಿ ಬರೆದ ಈ ಕವಿತೆಯನ್ನ ವಾಚಿಸುತ್ತಿದ್ದೇನೆ. ಸೊ ಈ ಸರಿ ಘೋಷವಾಕ್ಯ ಥೀಮ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಡೇ ಏನು ಅಂತಂದ್ರೆ ವರ್ಲ್ಡ್ ಆಫ್ 8 ಬಿಲಿಯನ್ ಟುವರ್ಡ್ಸ್ ಅ ರೆಸಿಲಿಯಂಟ್ ಫ್ಯೂಚರ್ ಫಾರ್ ಆಲ್, ಹಾರ್ನೆಸಿಂಗ್ ಅಪಾರ್ಚುನಿಟೀಸ್ ಅಂಡ್ ಎನ್ಶೂರಿಂಗ್ ರೈಟ್ಸ್ ಅಂಡ್ ಚಾಯ್ಸಸ್ ಫಾರ್ ಆಲ್ ಅಂತ ಇದೆ. ಇನ್ ಸ್ವಲ್ಪ ದಿನದಲ್ಲಿ 2022 ನವೆಂಬರ್ 15ಗೆ ನಮ್ಮ ವರ್ಲ್ಡ್ ಅಲ್ಲಿ ಪಾಪ್ಯುಲೇಷನ್ 8 ಬಿಲಿಯನ್ ಆಗುತ್ತೆ. ಓಕೆ, ಯಾಕೆ ಇದು ಪಾಪ್ಯುಲೇಷನ್ ಡೇ ನ ಆಚರಿಸ್ಕೊಳ್ತೀವಿ, ಸೆನ್ಸಸ್ ಅನ್ನ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಫಾರ್ ವೆರಿ ಸಿಂಪಲ್ ರೀಸನ್. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ಪಾಪ್ಯುಲೇಷನ್ ಜಾಸ್ತಿ ಆಗೋದಕ್ಕೆ ನಾವು ಎಲ್ಲರೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಕೊಡ್ಬೇಕಾಗುತ್ತೆ. ಈ ಪಾಪ್ಯುಲೇಷನ್ ಅನ್ನ ಪಾಪ್ಯುಲೇಷನ್ ಡಿವಿಡೆಂಟ್ ಅಂತ ಮಾಡ್ಕೊಡ್ತೀವಿ. ಡಿವಿಡೆಂಟ್ ಅಂದ್ರೆ ಏಜ್ ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಈ ವರ್ಕಿಂಗ್ ಪಾಪ್ಯುಲೇಷನ್ ಏಜ್ 25 to 64 ಇಯರ್ಸ್ ಅಂತ ಹೇಳ್ತಾರೆ. ಆಮೇಲೆ 64 ಇಯರ್ಸ್ ಆದ್ಮೇಲೆ ದೇ ಆರ್ ಕಾಲ್ಡ್ ಆಸ್ ಎಲ್ಡರ್ಲಿ ಪಾಪ್ಯುಲೇಷನ್. ಈಗ ಒಂದು UN ಒಂದು ರಿಪೋರ್ಟ್ ಕೊಟ್ಟಿದೆ. ಇನ್ 2023 ಚೈನಾನ ಬೀಟ್ ಮಾಡಿ ಇಂಡಿಯಾ ನಂಬರ್ 1 ಪಾಪ್ಯುಲೇಷನ್ ಪ್ಲೇಸ್ ಹೋಗುತ್ತಂತೆ. ಸಮ್ವೇರ್ ಅರೌಂಡ್ 142 to 143 ಕ್ರೋರ್ಸ್ ಪಾಪ್ಯುಲೇಷನ್ ಇಂಡಿಯಾ ಆಗುತ್ತಂತೆ. ಸೊ ಯಾಕೆ ನಾವು ಸೆನ್ಸಸ್ ಮಾಡ್ತೀವಿ ಅಂತಂದ್ರೆ ಫಾರ್ ವೆರಿ ಸಿಂಪಲ್ ರೀಸನ್ ಟು ಕೇಟರ್ ಟು ಆಲ್ ದ ನೀಡ್ಸ್. ಬಟ್ ಒಂದು ನಮ್ಗೆ ಏನು ಅಸೆಟ್ ಆಗಿದೆ ಅಂತಂದ್ರೆ ಇಂಡಿಯಾದಲ್ಲಿ ನಮ್ಗೆ ವರ್ಕಿಂಗ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ. ಪಾಪ್ಯುಲೇಷನ್ ಬಟ್ 2050 25 ಇಯರ್ಸ್ ಇಂದ 64 ಇಯರ್ಸ್ ಪಾಪ್ಯುಲೇಷನ್ ರೇಟ್ ತುಂಬಾ ಜಾಸ್ತಿ ಇದೆ. ಸೊ ಇದನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೋಕೆ ಅಂತ ಪಾಲಿಸಿ ಮೇಕರ್ಸ್ ಎಲ್ಲ ಹೆಲ್ಪ್ ಆಗೋಕೆ ಇದು ಪಾಪ್ಯುಲೇಷನ್ ಸೆನ್ಸಸ್ ಅನ್ನ ಮಾಡ್ತಾರೆ. ಸೊ ಅದಕ್ಕೆ ಇವತ್ತು ನಮ್ಮ ಕಾಲೇಜಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅನ್ನ ನಾವು ಆಯೋಜನೆ ಮಾಡಿ ನಮ್ಮ ರಿಸೋರ್ಸ್ ಪರ್ಸನ್ ಶಂಕರ್ ಸರ್ ಅವರು ಇದ್ರ ಬಗ್ಗೆ ತುಂಬಾ ಇನ್ನೂ ಮಾಹಿತಿಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಈ ಪ್ರಮುಖವಾಗಿ ಎಡ್ವಿನ್ ಕ್ಯಾನನ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಅವರು ಜನಸಂಖ್ಯೆಯ ಬಗ್ಗೆ ಒಂದು ಮಾಹಿತಿ ನೀಡಿ, ಜನಸಂಖ್ಯಾ ಪ್ರಮಾಣ ಒಂದು ರಾಷ್ಟ್ರದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಎಷ್ಟು ಪ್ರಮಾಣದಲ್ಲಿದ್ರೆ ಅನುಕೂಲಕರ ಅಂತಂದ್ರೆ ಪ್ರತಿಯೊಂದು ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳಿಗೆ ತತ್ಸಮಾನವಾಗಿ ಜನಸಂಖ್ಯೆ ಇದ್ರೆ ಅದು ರಾಷ್ಟ್ರಕ್ಕೆ ಪೂರಕವಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ಅದಕ್ಕೆ ವಿರುದ್ಧವಾಗಿ ಸಂಪನ್ಮೂಲಗಳಿಗಿಂತ ಹೆಚ್ಚಿನ ಜನಸಂಖ್ಯೆ ಇದ್ರೂ ಆ ಜನಸಂಖ್ಯೆ ರಾಷ್ಟ್ರಕ್ಕೆ ಮಾರಕ, ಆ ಸಂಪನ್ಮೂಲಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿದ್ರೂ ಆ ಜನಸಂಖ್ಯೆ ಆ ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಮಾರಕ ಆಗುತ್ತೆ ಅಂತಕ್ಕಂಥ. ಹಾಗಾಗಿ ಒಂದು ವ್ಯವಸ್ಥಿತವಾದ ಜನಸಂಖ್ಯೆ ಎಷ್ಟಿರ್ಬೇಕು ಅಂತಂದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳಿಗೆ ತತ್ಸಮಾನವಾಗಿದ್ರೆ ಅನುಕೂಲಕರ ಅಂತಕ್ಕಂಥ ಮಾತಾಡಿದೆ. ಮತ್ತೊಬ್ರು ಪ್ರಮುಖವಾದ ಜನಸಂಖ್ಯಾ ತಜ್ಞರು ಮಾರ್ಕಸ್ ಅಂತಕ್ಕಂಥವರು 1738ರಲ್ಲಿ ಜನಸಂಖ್ಯಾ ಸಿದ್ಧಾಂತ ಅಂತ ಒಂದು ಗ್ರಂಥವನ್ನು ಬರೆದು ಅವರು ಜನಸಂಖ್ಯೆಯ ಬಗ್ಗೆ ವಿಶೇಷ ಮಾಹಿತಿಯನ್ನು ಹೇಳಿದರು. ಏನಂತಂದ್ರೆ ಜನಸಂಖ್ಯಾ ಸ್ಫೋಟ ಅಂತಕ್ಕಂಥದ್ದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಮನುಷ್ಯನೇ, ಏಕೆಂದ್ರೆ ಮನುಷ್ಯ ಇತರ ಪ್ರಾಣಿಗಳಿಗಿಂತ ಬುದ್ಧಿಜೀವಿ. ಆ ಬುದ್ಧಿಜೀವಿ ಆದ್ರಿಂದ ಮನುಷ್ಯನೇ ಸ್ವಯಂಕೃತವಾಗಿ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು. ಒಂದು ವೇಳೆ ಆ ಜನಸಂಖ್ಯೆಯನ್ನ ವಿವೇಚನಾತ್ಮಕವಾಗಿ ಮನುಷ್ಯ ನಿಯಂತ್ರಿಸದೆ ಹೋದ್ರೆ ಪ್ರಕೃತಿ ಮಾರಕವಾಗಿ ನಮ್ಮನ್ನು ನಿಯಂತ್ರಿಸುತ್ತೆ ಅಂತಕ್ಕಂಥ ಮಾತನ್ನ 17ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಮಾತು ಇವತ್ತು ಹಿಂದುಳಿದ ರಾಷ್ಟ್ರಗಳಲ್ಲಿ ಸತ್ಯ ಅಂತ ಆಗ್ತದೆ. ಯಾಕೆಂದ್ರೆ ಜನಸಂಖ್ಯೆ ಸ್ಫೋಟ ಆದ್ರೆ ಅದನ್ನ ಬುದ್ಧಿವಂತಿಕೆಯಿಂದ ಮನುಷ್ಯ ನಿಯಂತ್ರಿಸದೆ ಹೋದ್ರೆ ಪ್ರಕೃತಿ ಕೋಪಗಳಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು, ಅತಿವೃಷ್ಟಿ, ಅನಾವೃಷ್ಟಿ, ಈ ತರದಲ್ಲಿ ಭೂಕಂಪ
ಬರಗಾಲ, ಪರಸ್ಪರ ಸ್ಪರ್ಧೆ, ಯುದ್ಧಗಳು ಇಂತಹ ಕಾರಣಗಳಿಂದಾಗಿ ಪ್ರಕೃತಿಯೇ ಜನಸಂಖ್ಯೆಯನ್ನು ನಿಯಂತ್ರಿಸುತ್ತೆ ಅಂತ ಅವತ್ತೇನು ಅವ್ರು ಹೇಳಿದ್ರು, ಇವತ್ತು ಹಿಂದುಳಿದ ರಾಷ್ಟ್ರಗಳಲ್ಲಿ ತತ್ವಶಃ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಕೊರೋನಾದಂತ ಕಾಯಿಲೆ ಬರ್ತಾ ಇದೆ, ಏಡ್ಸ್ ಬರ್ತಾ ಇದೆ, ಮಂಕಿ ಪಾಕ್ಸ್ ಅಂತಕ್ಕಂಥ ಕಾಯಿಲೆಗಳು ನಮ್ಮನ್ನ ಕೈ ಮೀರಿದಂತ ಕಾಯಿಲೆಗಳು ಬರ್ತಾ ಇದೆ. ನಾವು ಎಷ್ಟೇ ತಾಂತ್ರಿಕತೆಯಲ್ಲಿ ಮುಂದುವರೆದಿದ್ರು, ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದು ಔಷಧೋಪಚಾರಗಳನ್ನು ಕಂಡಿಡಿದ್ರು ಇಂಥ ಭೀಕರ ಸಾಂಕ್ರಾಮಿಕ ಕಾಯಿಲೆಗಳನ್ನ ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದ್ರ ಜೊತೆಗೆ ಜನಸಂಖ್ಯಾ ಸ್ಫೋಟದಿಂದ ಅತ್ಯಮೂಲ್ಯ ಪ್ರಾಕೃತಿಕ ಸಂಪನ್ಮೂಲಗಳು ನಮ್ಗೇನ್ ಅತ್ಯಗತ್ಯವಾಗಿ ಬೇಕಾಗ್ತವೆ ಅವುಗಳೇ ನಮಗೆ ಲಭ್ಯ ಆಗ್ತವೆ. ಯಾಕೆಂತಂದ್ರೆ ಶುದ್ಧವಾದ ಕುಡಿಯುವ ನೀರು ಸಿಗ್ತಾ ಇಲ್ಲ, ಶುದ್ಧವಾದ ಗಾಳಿ ಇಲ್ಲ, ನಾವು ದಿನನಿತ್ಯ ಬೇಕಾಗಿರ್ತಕ್ಕಂಥ ಅಗತ್ಯ ಆಹಾರ ವಸ್ತುಗಳಿಲ್ಲ, ಕಲುಷಿತ ಆಹಾರವನ್ನ ಸೇವನೆ ಮಾಡ್ತಿದೀವಿ, ಆಹಾರದ ಕೊರತೆ ಇದೆ. ಆ ಜನಸಂಖ್ಯಾ ಸ್ಫೋಟದಿಂದಲೇ ಇವೆಲ್ಲ ಆಗಿರ್ತಕ್ಕಂಥ. ಜನಸಂಖ್ಯೆ ಹೆಚ್ಚಾದ್ರಿಂದ ನಮ್ಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಆಹಾರ ಇಲ್ಲ, ಇದ್ರೂ ಅದರಲ್ಲಿ ಪೌಷ್ಟಿಕತೆ ಇಲ್ಲ, ಪೌಷ್ಟಿಕತೆ ಇದ್ರೂ ರೋಗ ನಿರೋಧಕ ಶಕ್ತಿ ಇಲ್ಲ. ಇಂಥ ಒಂದು ಸ್ಥಿತಿಗೆ ಬಂದು ತಲುಪಿದೀವಿ ಅಂತಂದ್ರೆ ಆ ಜನಸಂಖ್ಯಾ ಸ್ಫೋಟದಿಂದಲೇ ಇಷ್ಟೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದು ಕಂಡು. ಇಲ್ಲಿ ನಿಮ್ಗೆ ನಮ್ಮ ಭಾರತದ ಜನಸಂಖ್ಯೆ ಸ್ಫೋಟ ಆಗಿಲ್ಲ ಇಡೀ ವಿಶ್ವದ ಜನಸಂಖ್ಯೆ ಪ್ರಮಾಣ ಹೇಳ್ತೀನಿ. ಆಗ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆ ಸ್ಫೋಟ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ತಿಳಿಸ್ತದೆ. ನಂತರ ರಾಷ್ಟ್ರದಲ್ಲಿ ಮತ್ತು ಜಗತ್ತಿನಲ್ಲಿ ಜನಸಂಖ್ಯಾ ಸ್ಫೋಟ ಆಗಿರೋದ್ರಿಂದ ರಾಷ್ಟ್ರಗಳ ಮಟ್ಟದಲ್ಲಿ ಏನು ದುಷ್ಪರಿಣಾಮಗಳು ಉಂಟಾಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ದುಷ್ಪರಿಣಾಮಗಳು ಉಂಟಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳುತ್ತದೆ. ಇಲ್ಲಿ 1901ರಲ್ಲಿ ಕೇವಲ 23 ದಶಲಕ್ಷ ಜನಸಂಖ್ಯೆ 1901ರಲ್ಲಿ. ಅದು 1921ರಲ್ಲಿ 25 ದಶಲಕ್ಷ ಜನಸಂಖ್ಯೆ. ಆ 21 ವರ್ಷವನ್ನ ನಾವು ಸ್ಥಿತ್ಯಂತರದ ವರ್ಷ ಅಂತಕ್ಕಂಥ. ಯಾಕೆಂತಂದ್ರೆ 1921ಕ್ಕೆ ಮುಂದೆ ಜನಸಂಖ್ಯೆಯ ಪ್ರಮಾಣ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿತ್ತು. ಅದು ಬದಲಾವಣೆಯನ್ನು ಹೊಂದಿಲ್ಲ, ಬೆಳವಣಿಗೆ ದರವು ಒಂದು ನಿರ್ದಿಷ್ಟ. ಆದ್ರೆ 1921ರ ನಂತರ ಜನಸಂಖ್ಯಾ ಬೆಳವಣಿಗೆ ದರವೂ ಹೆಚ್ಚಾಗಿದೆ, ಜನಸಂಖ್ಯಾ ಪ್ರಮಾಣವು ರಾಷ್ಟ್ರದಲ್ಲಿ ಹೆಚ್ಚಾಗಿದೆ. ಅದರಿಂದ ಆ ಒಂದು ವರ್ಷವನ್ನ ನಾವು ಜನಸಂಖ್ಯಾ ಸ್ಥಿತ್ಯಂತರದ ವರ್ಷ. ಆ 1921ರಿಂದ ಈಚೆಗೆ ಜನಸಂಖ್ಯಾ ಬೆಳವಣಿಗೆ ದರವೂ ಹೆಚ್ಚಾಗಿದೆ, ಜನಸಂಖ್ಯಾ ಪ್ರಮಾಣವು ಭಾರತದಲ್ಲಿ ಹೆಚ್ಚಾಗಿದೆ. ಇಲ್ಲಿ 1951ರಲ್ಲಿ ನಾವೇನು ಸ್ವಾತಂತ್ರ್ಯವನ್ನು ಬೆಳೆಸಿ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ 36 ಕೋಟಿ ಜನಸಂಖ್ಯೆ ಭಾರತದಲ್ಲಿ. ಈ ಪ್ರಮಾಣ 81ಕ್ಕೆ 30 ವರ್ಷಗಳಿಗೆ 68 ದಶಲಕ್ಷ ಜನಸಂಖ್ಯೆಗೆ ಹೆಚ್ಚಾಗಿದೆ. ಆಗ 2.25 ದರದಲ್ಲಿ ಜನಸಂಖ್ಯಾ ಬೆಳವಣಿಗೆ. 1985ರಲ್ಲಿ 2.5 ದರದಲ್ಲಿ ಜನಸಂಖ್ಯಾ ಬೆಳವಣಿಗೆ ದರ ಹೆಚ್ಚಾಯಿತು. ಆದ್ರೆ ಸ್ವಲ್ಪ ನಾವು ಈ ಒಂದು ವಿವೇಚನಾ ಮನೋಭಾವ ಹೆಚ್ಚಿದ್ದರಿಂದ, ನಾಗರಿಕತೆ ಹೆಚ್ಚಿದ್ರಿಂದ, ಸರ್ಕಾರಗಳು ಪ್ರಯತ್ನ ಪಟ್ಟು ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ಪ್ರಯತ್ನ ಪಟ್ಟಿದ್ರಿಂದ 2001ರ ಇಸ್ವಿಗೆ 102 ಕೋಟಿಗೆ ಜನಸಂಖ್ಯೆ ಹೆಚ್ಚಾಯಿತು. 102 ಕೋಟಿಗೆ ಜನಸಂಖ್ಯೆ ಹೆಚ್ಚಾಯಿತು. ಆ ಜನಸಂಖ್ಯೆ ಹೆಚ್ಚಾದ್ರೂ ಜನಸಂಖ್ಯೆಯ ಬೆಳವಣಿಗೆಯ ದರದಲ್ಲಿ ಸ್ವಲ್ಪ ಇಳಿಮುಖಾಗಿದೆ. 2.23 ಇದ್ದ ಬೆಳವಣಿಗೆ ದರ 1.93ಕ್ಕೆ ಇಳಿಮುಖಾಗಿದೆ. ಕಾರಣ ಏನು ಅಂತಂದ್ರೆ ಸ್ವಲ್ಪ ಸರ್ಕಾರಗಳು ಜನರಲ್ಲಿ ವಿವೇಚನಾ ಮನೋಭಾವ ಬೆಳೆದು ಅವಿದ್ಯಾವಂತರ ಸಂಖ್ಯೆ ಕಡಿಮೆ ಆಯಿತು. ವಿದ್ಯಾವಂತರು ಜನಸಂಖ್ಯೆ ಹೆಚ್ಚಳದಿಂದ ಏನು ದುಷ್ಪರಿಣಾಮಗಳಾಗುತ್ತದೆ, ವೈಯಕ್ತಿಕವಾಗಿ ಏನು ಪರಿಣಾಮ ಆಗುತ್ತದೆ, ಸಮಾಜದ ಮೇಲೆ ಏನು ದುಷ್ಪರಿಣಾಮ ಉಂಟಾಗುತ್ತದೆ, ರಾಜ್ಯ ಸರ್ಕಾರಗಳ ಮೇಲೆ ಏನು ಪರಿಣಾಮಗಳು ಉಂಟಾಗುತ್ತೆ ಅಂತಕ್ಕಂಥ ವಿವೇಚನಾ ಮನೋಭಾವ ಬೆಳೆದಿದ್ದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆ ಆಗಿ ಆ 2.23 ಇದ್ದದ್ದು 1.93ಕ್ಕೆ ಇಳಿಮುಖ. ಆದ್ರೂ ಸಹ ಜನಸಂಖ್ಯೆಯ ಪ್ರಮಾಣ 102 ಕೋಟಿಗೆ ಹೆಚ್ಚಾಗಿದೆ. ಇವತ್ತು 2021ರ ವೇಳೆಗೆ 102 ಕೋಟಿ ಇದ್ದ ಜನಸಂಖ್ಯೆ 21ರ ವೇಳೆಗೆ 139 ಕೋಟಿ ಜನಸಂಖ್ಯೆ ಆಗಿದೆ. ಪ್ರಸ್ತುತದ ಅಂಕಿಅಂಶದ ಪ್ರಕಾರ 139 ಕೋಟಿ ಜನಸಂಖ್ಯೆ. ನಮ್ಮ ಮೇಡಮ್ ಅವರು ಹೇಳಿದಂತೆ, ಮೊನ್ನೆ ನಾನು ನ್ಯೂಸ್ ಪೇಪರ್ ಓದಿದಂತೆ 2023ರ ವೇಳೆಗೆ ನಾವು ಚೈನಾವನ್ನು ಮೀರಿ 142 ಕೋಟಿಯಷ್ಟು ಜನಸಂಖ್ಯೆ ಆಗಲಿದೆ. ಆ 142 ಕೋಟಿ ಜನಸಂಖ್ಯೆ ಚೈನಾ ಜನಸಂಖ್ಯೆ. ವಿಶ್ವದ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನ ಚೈನಾ, ಎರಡನೇ ಸ್ಥಾನ ಭಾರತ ಇದೆ. ಆದ್ರೆ ಈ ಪ್ರಮಾಣ 2040ರ ವೇಳೆಗೆ 23ರ ವೇಳೆಗೆ 142 ಕೋಟಿ ತಲುಪುವ ಮೂಲಕ ನಾವು ವೇಗವನ್ನು ಹೆಚ್ಚಾಗಿ ಸಾಧಿಸ್ತೀವಿ. ಯಾಕೆಂತಂದ್ರೆ ಚೈನಾದಲ್ಲಿ ಸಮಾಜವಾದಿ ಆರ್ಥಿಕತೆ ಇದೆ,
ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಆ ಕಾರಣದಿಂದಾಗಿ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಏನು ಕ್ರಮಗಳನ್ನು ಕಂಡುಹಿಡಿದರೆ ಅದು ಯಶಸ್ವಿಯಾಗಿ ಕಾರ್ಯಾನುಷ್ಠಾನಕ್ಕೆ ಬರ್ತಾ ಇರೋದ್ರಿಂದ ಚೈನಾದಲ್ಲಿ ಜನಸಂಖ್ಯಾ ಪ್ರಮಾಣ ನಿಯಂತ್ರಣ ಬಂದಿದೆ. ಭಾರತದಲ್ಲಿ ಬಂಡವಾಳಶಾಹಿ ಪದ್ಧತಿ ಇದೆ, ಆ ಪ್ರಜಾಪ್ರಭುತ್ವ ಪದ್ಧತಿ ಇದೆ. ನಮ್ಮಲ್ಲೂ ಸಹ ಜನಸಂಖ್ಯಾ ನಿಯಂತ್ರಣದ ಕ್ರಮಗಳನ್ನು ಕೈಗೊಂಡು ಅವುಗಳ ಅನುಷ್ಠಾನ ಯಶಸ್ವಿಯಾಗಿ ಆಗ್ತಾ ಇದೆ. ಯಾಕೆಂತಂದ್ರೆ ಅಲ್ಲಿ ಇರುವಂತಹ ಕಟ್ಟುನಿಟ್ಟಿನ ನಿಯಮಗಳು ಇದೇ ಇರೋದ್ರಿಂದ ಭಾರತದಲ್ಲಿ ಜನಸಂಖ್ಯೆ ಸ್ವಯಂ ಇಚ್ಛೆಯಿಂದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಅದರ ಪರಿಣಾಮವಾಗಿ ಚೈನಾಕ್ಕಿಂತ ನಾವು ಜನಸಂಖ್ಯೆಯಲ್ಲಿ ವೇಗವಾಗಿ ತಲುಪ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇಲ್ಲಿ ಮುಖ್ಯವಾಗಿ ಇದಕ್ಕೆ ಜನಸಂಖ್ಯೆ ಹೆಚ್ಚಳ ಆಗಿರೋದಕ್ಕೆ ಜನಸಂಖ್ಯೆ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳು ಏನು ಅಂತಕ್ಕಂಥದ್ದನ್ನ ಸ್ವಲ್ಪ ಸ್ಥೂಲವಾಗಿ ಹೇಳ್ಬಿಟ್ಟು ಆ ಜನಸಂಖ್ಯೆ ಭಾರತದಲ್ಲಿ ಹೆಚ್ಚಾಗಲಿಕ್ಕೆ ಕಾರಣವೇನು, ಅದರ ಪರಿಣಾಮ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಪರಿಣಾಮ ಬೀರುತ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪರಿಣಾಮಗಳು ಬೀರುತ್ತದೆ, ಅದರ ಪರಿಣಾಮ ಎಷ್ಟು ತೀಕ್ಷ್ಣವಾಗಿದೆ, ಆ ತೀಕ್ಷ್ಣತೆಯನ್ನು ಅರಿತು ಜನಸಂಖ್ಯೆಯನ್ನು ನಿಯಂತ್ರಿಸಬೇಕೆ ಅಥವಾ ಬೇಡವೆ, ನಿಯಂತ್ರಿಸಲಾದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲಿ ಆ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಎರಡು ರೀತಿಯ ಕಾರಣ. ಒಂದು, ಮರಣ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು. ಎರಡು, ಜನನ ಪ್ರಮಾಣ ಹೆಚ್ಚಾಗ್ತದೆ. ಮರಣ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣಗಳೇನು ಅಂತಂದ್ರೆ, ಒಂದು ಬರ ಕ್ಷಾಮ ಪರಿಹಾರಗಳಿಗೆ ಸೂಕ್ತವಾಗಿ ಬೇಗ ಕ್ರಮ. ಮೊದಲು ಬರಗಾಲಗಳು ಬಂದ್ರೆ, ಕ್ಷಾಮ ಬಂದ್ರೆ ಅದಕ್ಕೆ ತಕ್ಷಣದ ಪರಿಹಾರಗಳು ಇರ್ತಿರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಅಭಿವೃದ್ಧಿ ಹೊಂದಿರೋದ್ರಿಂದ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳ ತಕ್ಷಣ ಒದಗಿಸ್ತಕ್ಕಂಥ ಕಾರಣದಿಂದಾಗಿ ಬರ ಪರಿಹಾರದಿಂದ ಜನನ ಮರಣ ಕಡಿಮೆ ಆಗೋದಿಲ್ಲ. ಅದರಿಂದ ಮರಣ ದರ ಹೆಚ್ಚಾಗುತ್ತೆ. ನಂತರ ಮಾರಕ ರೋಗಗಳನ್ನ ತಡೆಗಟ್ಟಲಾಗ್ತದೆ. ನಾವೇನು ಕ್ಯಾನ್ಸರು, BP, ಶುಗರು, ಮಲೇರಿಯಾ, ಪ್ಲೇಗು ಇಂಥ ರೋಗಗಳಿಗೆ ಮೊದಲು ರೋಗ ನಿರೋಧಕ ಶಕ್ತಿಗಳಿರಲಿಲ್ಲ, ಸೌಲಭ್ಯಗಳಿರಲಿಲ್ಲ. ಈಗ ಇಂಥ ಕಾಯಿಲೆಗಳು ಬಂದ್ರೆ ಅವರಿಗೆ ನಿಯಂತ್ರಿಸತಕ್ಕಂಥ ಔಷಧೋಪಚಾರಗಳು ಇರೋದ್ರಿಂದ ಆ ಜನ ಆ ಒಂದು ಮಾರಕ ರೋಗಗಳನ್ನ ತಕ್ಷಣ ತಡೆಗಟ್ತಾರೆ. ಅದರಿಂದ ಮರಣ ಪ್ರಮಾಣ ಕಡಿಮೆ ಆಗುತ್ತೆ. ನಂತರ ಭೀಕರ ಕಾಯಿಲೆ ಮಲೇರಿಯಾ, ಕ್ಷಯ ಇಂಥವುಗಳ ಪ್ರಭಾವ ಕಡಿಮೆ. ನಂತರ ಈ ಮೊದಲು ಪೌಷ್ಟಿಕ ಆಹಾರದ ಲಭ್ಯತೆ ಕಡಿಮೆ ಪ್ರಮಾಣದಲ್ಲಿ, ಆ ಕಾರಣದಿಂದಾಗಿ ಮರಣ ದರ ಹೆಚ್ಚಾಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿವೇಚನೆ ಹೊಂದಿರತಕ್ಕಂಥ ಮನುಷ್ಯ ಪೌಷ್ಟಿಕ ಆಹಾರವನ್ನು ಪಡೆಯಬೇಕು ಅನ್ನೋದರ ಬಗ್ಗೆ ತಾಂತ್ರಿಕತೆಯನ್ನು ಅಭಿವೃದ್ಧಿ ಹೊಂದಿ ಪೌಷ್ಟಿಕ ಆಹಾರವನ್ನು ಪಡೆಯುವಲ್ಲಿ ಸಫಲರಾಗಿದ್ದು ಮರಣ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನಂತರ ಗ್ರಾಮಾಂತರ ಪ್ರದೇಶದಲ್ಲಿರೋ ಜನರು ಸಹ ಈಗ ಜಾಗೃತಿಗೊಳ್ತಾ ಇದ್ದಾರೆ. ಯಾವ ಆಹಾರವನ್ನು ಪಡೆಯಬೇಕು, ಯಾವುದು ಪೌಷ್ಟಿಕತೆ, ರೋಗ ರುಜಿನಗಳ ಬಂದರೆ ಏನು ಕ್ರಮಗಳನ್ನು ನಿಯಂತ್ರಿಸಬೇಕು ಅಂತಕ್ಕಂಥ ಸ್ವಲ್ಪ ಎಚ್ಚರಿಕೆ ಮನೋಭಾವನೆ ಗ್ರಾಮೀಣ ಪ್ರದೇಶದಲ್ಲೂ ಇರೋದ್ರಿಂದ, ಯಾಕೆಂದ್ರೆ ಇವತ್ತಿನವರೆಗೂ ಸುಮಾರು 65% ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ವ್ಯವಸಾಯವನ್ನೇ ಮುಖ್ಯ ಮೂಲ ಕಸಬರಾಗಿ ಬಂದಿದ್ದಾರೆ. ಅವರು ಸಾಮಾನ್ಯವಾಗಿ ಅವಿದ್ಯಾವಂತಿಕೆ, ಬುದ್ಧಿವಂತಿಕೆ ನಗರ ಪ್ರದೇಶಕ್ಕಿಂತ ಕಡಿಮೆ ಇದ್ದು ಅವರಲ್ಲಿ ವಿವೇಚನಾ ಮನೋಭಾವನೆ ಕಡಿಮೆ ಇರ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇವರಲ್ಲಿನೋ ಬುದ್ಧಿವಂತಿಕೆ ಹೆಚ್ಚಾಗಿರೋದ್ರಿಂದ ವಿವಿಧ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಮರಣವನ್ನ ನಿಯಂತ್ರಿಸ್ತಕ್ಕಂಥ ಇದು ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಮರಣ ದರ ಕಡಿಮೆ ಕಾರಣ. ನಂತರ ಜನನ ದರ ಹೆಚ್ಚಾಗಲಿಕ್ಕೆ ಕಾರಣ. ಜನಸಂಖ್ಯಾ ಸ್ಫೋಟ ಆಗಲಿಕ್ಕೆ ಜನನ ದರ ಹೆಚ್ಚಾಗುವುದು ಒಂದು ಪ್ರಮುಖ. ಏನು ಅಂತಂದ್ರೆ ಭಾರತದಂತಹ ರಾಷ್ಟ್ರದಲ್ಲಿ ಕೃಷಿ ಪ್ರಾಧಾನ್ಯತೆ ಹೆಚ್ಚಾಗಿದೆ. 68% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ 65 ಜನ ವಾಸ ಮಾಡ್ತಾ ಇದ್ದಾರೆ. ಇವರು ಈ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕೃಷಿ ಪ್ರಧಾನ ಕುಟುಂಬಗಳು ಸಾಮಾನ್ಯವಾಗಿ ವಿದ್ಯಾವಂತರಾಗಿರ್ತಾರೆ. ಅವರಲ್ಲಿ ವಿವೇಚನಾ ಮನೋಭಾವನೆ ಇರೋದಿಲ್ಲ. ಆಗ ಜನಸಂಖ್ಯೆ ಹೆಚ್ಚಾದ್ರೆ ನಮ್ಮ ಕುಟುಂಬಗಳಿಗೆ ವ್ಯವಸಾಯಕ್ಕೆ ಇನ್ನಿತರ ಕಾರ್ಯಗಳಿಗೆ ಸಹಾಯ ಆಗ್ತದೆ ಅಂತಕ್ಕಂಥ ಯೋಚನೆ ಮಾಡ್ತಾ ಬಿಟ್ರೆ, ಆದ್ರೆ ಆ ಹೆಚ್ಚುತ್ತಿರುವ ಕುಟುಂಬದ ಜನಸಂಖ್ಯೆ ನಮ್ಮ ಕುಟುಂಬದ ಆದಾಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ನಮ್ಮ ಜೀವನ ಮಟ್ಟದ ಮೇಲೆ ಏನು ದುಷ್ಪರಿಣಾಮ ಬೀರುತ್ತದೆ, ನಮ್ಮ ದಿನನಿತ್ಯದ ಜೀವನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆ ಹೇಗೆ ಸಂಕಷ್ಟಗಳನ್ನು ಒಡ್ಡುತ್ತೆ, ಈ ಬಗ್ಗೆ ವಿವೇಚನೆ ಮಾಡತಕ್ಕಂತ ಮನಸ್ಸು ಸ್ಥಿತಿ ಆ ಗ್ರಾಮೀಣ ಕುಟುಂಬಗಳಲ್ಲಿ, ಕೃಷಿ ಕುಟುಂಬದಲ್ಲಿ ಇರೋದಿಲ್ಲ. ಹಾಗಾಗಿ ಎಷ್ಟೇ ಮಕ್ಕಳಾದ್ರೂ ಪರವಾಗಿಲ್ಲ ಅಂತ ಹೇಳಿ ಮುಕ್ತವಾಗಿ ಜನಸಂಖ್ಯೆಯನ್ನು ಪಡಿತಲೇ ಹೋಗ್ತಕ್ಕಂಥ ಕಾರಣ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಒಂದು ಪ್ರಮುಖ. ನಂತರ ಮಂದಗತಿಯ ನಾಗರಿಕತೆ ವೇಗವಾಗಿ ಬಂದಿದೆ. ಆದ್ರೆ ವಿವೇಚನೆ ಹೆಚ್ಚಾಗುತ್ತೆ, ಜನಸಂಖ್ಯೆಯನ್ನು ನಿಯಂತ್ರಿಸತಕ್ಕಂಥ ಬುದ್ಧಿ ಬರ್ತದೆ. ಆದ್ರೆ ನಾಗರಿಕತೆ ನಿಧಾನವಾಗಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದೇನೆ ಭಾರತದಲ್ಲಿ ಜನರ ದರ ಹೆಚ್ಚಾಗಿದೆ. ನಂತರ ಬಡತನ ಸ್ಥಿತಿ ಏನಾಗಿದೆ ಅಂದ್ರೆ ಬಡತನದ ವಿಷಯ ಸರ್ಕಾರ ಪಾವಟಿ ಅಂತಕ್ಕಂಥ ಬಡತನವೇ ಬಡತನಕ್ಕೆ ಕಾರಣವಾಗುವುದನ್ನ ನಾವು ಬಡತನದ ವಿಷಯವೃತ್ತ ಅಂತೇವೆ. ಯಾಕಂದ್ರೆ ಬಡತನ ಇರೋದ್ರಿಂದ ಏನಾಗುತ್ತೆ, ಆದಾಯ ಕಡಿಮೆ ಇರ್ತದೆ, ಯಾವುದೇ ಬಂಡವಾಳವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಆಗ ಏನ್ ಮಾಡ್ತಾರೆ, ಬಂಡವಾಳ ತೊಡಗಿಸ್ಲಿಕ್ಕೆ ಆಗದೇ ಇದ್ದಾಗ ಯಾವ ಆಧುನಿಕ ಆರ್ಥಿಕ ಚಟುವಟಿಕೆಯನ್ನು ಕೈಗೊಳ್ಳಲಿಕ್ಕೆ
ಆಗದೇ ಇರೋ ಕಾರಣ ಮತ್ತೆ ಬಡತನ ಸ್ಥಿತಿಯಲ್ಲಿ ಇರ್ತಾರೆ. ಹೀಗೆ ನಿರಂತರ ಮುಂದುವರಿಯೋದನ್ನ ಬಡತನದ ವಿಷಯ ಕಾರಣ. ಆ ಬಡತನ ಕುಟುಂಬದ ಜನ ಏನ್ ಮಾಡ್ತಾರೆ, ನಮಗೆ ಹೆಚ್ಚು ಮಕ್ಕಳಾದ್ರೆ ಅವರೆಲ್ಲರೂ ದುಡಿಮೆಯಲ್ಲಿ ಪಾಲ್ಗೊಳ್ತಾರೆ, ಅವರೆಲ್ಲರ ದುಡಿಮೆ ನಮ್ಮ ಆದಾಯವನ್ನು ಹೆಚ್ಚುತ್ತದೆ, ಆಗ ಬಡತನ ನಿವಾರಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಹೀಗೆ ಬಡತನ ಜನನ ದರ ಹೆಚ್ಚಾಗಲಿಕ್ಕೆ ಮತ್ತೊಂದು ಪ್ರಮುಖ. ನಂತರ ಭಾರತದಂತ ರಾಷ್ಟ್ರದಲ್ಲಿ ಸಂಪ್ರದಾಯ ಕುಟುಂಬಗಳು ಹೆಚ್ಚಾಗಿದೆ. ಮದುವೆ ಅಂತಕ್ಕಂಥದ್ದು ಕಡ್ಡಾಯ ಆಗಿದೆ. ಅದರಲ್ಲೂ ಶೀಘ್ರವಾಗಿ ಮದುವೆಯನ್ನು ಮಾಡ್ತಕ್ಕಂಥದ್ದು, ಬಹುಪತ್ನಿತ್ವ ಪದ್ಧತಿ, ಮಕ್ಕಳನ್ನ ಹೆಚ್ಚು ಪಡಿತಕ್ಕಂಥದ್ದು, ಮಕ್ಕಳಾಗದೇ ಇದ್ರೆ ನಾವು ಮುಕ್ತಿಯನ್ನ ಪಡೆಯೋದಿಲ್ಲ ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು, ಗಂಡು ಮಗು ಆಗಲೇಬೇಕು, ಭವಿಷ್ಯ ನಮ್ಮ ವಂಶವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಗಂಡು ಮಗು ಅಗತ್ಯ, ಇಂಥದ್ದ ಈ ಒಂದು ಸಾಂಪ್ರದಾಯಿಕ ಮನೋಭಾವನೆ ಇರೋದ್ರಿಂದ ಮಕ್ಕಳನ್ನ ಹೆಚ್ಚು ಪಡಿತಾ ಹೋಗ್ತಾರೆ. ಇದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗ್ತಕ್ಕಂಥ. ನಂತರ ಉಷ್ಣ ಹವಾಮಾನ, ನಾವು ಇಂಗ್ಲೆಂಡ್ ರಾಷ್ಟ್ರ ಮುಂತಾದ ರಾಷ್ಟ್ರಗಳಿಗೆ ಹೋಲಿಸಿದಾಗ ಭಾರತದಲ್ಲಿ ಉಷ್ಣ ಹವಾಮಾನ ಹೆಚ್ಚಾಗಿದೆ. ಉಷ್ಣ ಹವಾಮಾನ ಹೆಚ್ಚಾಗಿದ್ರೆ ಆ ಮಕ್ಕಳು ಬೇಗ ಪ್ರೌಢಾವಸ್ಥೆಗೆ ಬರ್ತಾರೆ. ಬೇಗ ಪ್ರೌಢಾವಸ್ಥೆಗೆ ಬಂದಂತ ಜನರನ್ನ ಮದುವೆ ಮಾಡಿದ್ರೆ ಅವರ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಕ್ಕಂಥ ನಾವು ಇಂಗ್ಲೆಂಡ್ ಅಂತ ರಾಷ್ಟ್ರದಲ್ಲಿ 30-31 ವರ್ಷಗಳಿಗೆ ಪ್ರೌಢಾವಸ್ಥೆಗೆ ಬಂದ್ರೆ, ಭಾರತದಲ್ಲಿ 18-19 ವರ್ಷಗಳಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬರ್ತಾರೆ. ಆ ವಯಸ್ಸಿನಲ್ಲೇ ಮದುವೆ ಮಾಡೋದ್ರಿಂದ ಬೇಗ ಮಕ್ಕಳ ಸಂಖ್ಯೆ ದ್ವಿಗುಣ ಆಗ್ತಕ್ಕಂಥ ಕಾಣಬಹುದಾಗಿದೆ. ನಂತರ ಅವಿಭಕ್ತ ಕುಟುಂಬಗಳು, ಅವಿಭಕ್ತ ಒಂದೇ ಕುಟುಂಬದಲ್ಲಿ ಹಲವಾರು ತಲೆಮಾರುಗಳಿಂದ ಜನ ವಾಸ ಮಾಡ್ತಾ ಇದ್ರೆ ಯಾವನೋ ಒಬ್ಬ ಯಜಮಾನ ಆ ಕುಟುಂಬಗಳಿಗೆ ಆದಾಯ ಎಲ್ಲ ತಂದಾಗ್ತಕ್ಕಂಥ ಜವಾಬ್ದಾರಿ ಹೊಂದಿರ್ತಾರೆ. ಉಳಿದ ಸದಸ್ಯರು ಏನ್ ಮಾಡ್ತಾರೆ, ಆ ಜವಾಬ್ದಾರಿಗಳಿಂದ ಇರೋದ್ರಿಂದ ಬೇಜವಾಬ್ದಾರಿ ತನದಿಂದ ಜನಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾರೆ ಹೋಗ್ತಾರೆ. ಅದು ಜನಸಂಖ್ಯೆ ಇಲ್ಲ. ನಂತರ ಮುಖ್ಯವಾಗಿ ವಿದ್ಯಾಭ್ಯಾಸದ ವಿವೇಚನೆ ಕಡಿಮೆ ಇರ್ತಕ್ಕಂಥದ್ದು ಜನಸಂಖ್ಯಾ ಸ್ಫೋಟ ಆಗಲಿಕ್ಕೆ ಕಾರಣ. ಇದು ಜನಸಂಖ್ಯಾ ಸ್ಫೋಟ ಆಗಲಿಕ್ಕೆ ಕಾರಣ. ನಂತರ ಆ ವಿಶ್ವ ಮಟ್ಟದ ಜನಸಂಖ್ಯೆಯ ಪ್ರಮಾಣ ಇವತ್ತು ಎಷ್ಟು ಪ್ರಮಾಣ, ನಾವು ಇವತ್ತು 139 ಕೋಟಿ ಭಾರತದಲ್ಲಿದ್ರೆ ಆ ವಿಶ್ವ ಮಟ್ಟದಲ್ಲಿ ಜನಸಂಖ್ಯೆ 775.35 ಕೋಟಿ ಜನಸಂಖ್ಯೆ ಇದೆ. ವಿಶ್ವದ ಜನಸಂಖ್ಯೆಯ ಪ್ರಮಾಣ ಇವತ್ತು ಎಷ್ಟು ಮಟ್ಟದಲ್ಲಿ ಇದೆ ಅಂದ್ರೆ 775.3. ಇದು 2000 ಇಸ್ವಿನಲ್ಲಿ 611 ಕೋಟಿ. ಇಡೀ ವಿಶ್ವದ ಜನಸಂಖ್ಯೆಯ ಪ್ರಮಾಣ 2000 ಇಸ್ವಿನಲ್ಲಿ 611 ಕೋಟಿ ಇತ್ತು. ಇದು 2020 ವೇಳೆಗೆ 775.35 ಕೋಟಿಗೆ ಹೆಚ್ಚಿದೆ. ಅಂದ್ರೆ ಭಾರತದಷ್ಟೇ ಅಲ್ಲ, ವಿಶ್ವದಾದ್ಯಂತ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇದು ಅಂಕಿಅಂಶಗಳನ್ನ ನಮಗೆ. ಇದು ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರತಕ್ಕಂತ ಜನಸಂಖ್ಯೆ, ನಾನೀಗಾಗಲೇ ಎಡ್ವಿನ್ ಕ್ಯಾನನ್ ಅವರ ವಿಚಾರವನ್ನು ಹೇಳ್ತಾ, ಸಂಪನ್ಮೂಲಗಳ ಲಭ್ಯತೆಗಿಂತ ಅಧಿಕ ಪ್ರಮಾಣದ ಜನಸಂಖ್ಯೆ ಇದ್ರೆ ಅದು ಇಡೀ ವಿಶ್ವದ ಮೇಲೆ, ಆರ್ಥಿಕಾಭಿವೃದ್ಧಿಯ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತ. ಆ ದುಷ್ಪರಿಣಾಮಗಳು ಯಾವುವು, ಅವು ಎಷ್ಟು ಪರಿಣಾಮವನ್ನು ಬೀರ್ತವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪರಿಣಾಮವನ್ನು ಬೀರ್ತಕ್ಕಂಥ ಅಂಶಗಳನ್ನ ನಾವು ಗಮನಿಸಿದ್ರೆ ಜನಸಂಖ್ಯೆಯ ದುಷ್ಪರಿಣಾಮ ಎಷ್ಟು ಭೀಕರವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮೊದಲನೇದಾಗಿ ಪರಿಸರದ ನಾಶ. ಪರಿಸರ ಅಂತಂದ್ರೆ ಎಲ್ಲ ರೀತಿಯ ಭೂ ಸಂಪತ್ತು, ಖನಿಜ ಸಂಪತ್ತು, ಅರಣ್ಯ ಸಂಪತ್ತು, ಜೈವಿಕ ಘಟಕಗಳು, ಅಜೈವಿಕ ಘಟಕಗಳು, ಸೂಕ್ಷ್ಮಾಣು ಜೀವಿಗಳು, ಪ್ರಾಣಿ, ಸಸ್ಯ ಇವೆಲ್ಲವನ್ನು ಒಳಗೊಂಡಂತೆ ನಾವು ಅದನ್ನ ಪರಿಸರ ಅಂತಕ್ಕಂಥದ್ದು. ಇಲ್ಲಿ ಪರಿಸರದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳು, ಅದು ಸೂಕ್ಷ್ಮಾಣು ಜೀವಿ ಆಗಿರಲಿ, ಪ್ರಾಣಿಗಳಾಗಿರಲಿ, ಸಸ್ಯಗಳಾಗಿರಲಿ, ಮನುಷ್ಯ ಆಗಿರಲಿ, ಖನಿಜ ಆಗಿರಲಿ, ಅರಣ್ಯ ಸಂಪತ್ತಾಗಿರಲಿ, ಪ್ರತಿಯೊಂದನ್ನು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟು ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಪರಿಸರ ಸಮತೋಲನದಲ್ಲಿ ಇರ್ತವೆ. ಯಾವುದಾದ್ರೂ ಒಂದು ಪರಿಸರದ ಅಂಶ ಕಡಿಮೆ ಆದ್ರೆ ಅಥವಾ ನಾಶ ಆದ್ರೆ ಇಡೀ ಪರಿಸರದ ಅವನತಿಗೆ ಕಾರಣ ಆಗ್ತದೆ, ಪರಿಸರದ ಅಸಮತೋಲನಕ್ಕೆ ಕಾರಣ ಆಗ್ತಾ ಹೋಗ್ತದೆ. ಹಾಗಾಗಿ ಜನಸಂಖ್ಯಾ ಸ್ಫೋಟ ಪರಿಸರದ ಅಸಂಖ್ಯಾತ ಜೀವರಾಶಿಗಳನ್ನ ಅಥವಾ ಯಾವುದಾದ್ರೂ ಪರಿಸರದ ಮೇಲೆ ಪ್ರತೀಕಾರವನ್ನು ಹೇರೋದ್ರ ಮೂಲಕ ಅದರ ನಾಶಕ್ಕೆ ಕಾರಣ ಆಗ್ತದೆ. ಇವತ್ತು ಭೂ ಸಂಪತ್ತು ನಾಶ ಆಗ್ತಿದೆ, ಅರಣ್ಯ ಸಂಪತ್ತು ನಾಶ ಆಗ್ತಿದೆ, ಅಸಂಖ್ಯಾತ ಜೀವರಾಶಿಗಳು ಅವಸಾನದ ಮುಂಚಿನಲ್ಲಿವೆ. ಅತ್ಯಮೂಲ್ಯ, ನಿಮ್ಗಾಗಲೇ ನಿಮ್ಮ ಮುಂದೆ ಕಣ್ಣಿನ ಮುಂದೆ ಬಂದಿರಬಹುದು, ಅತ್ಯಮೂಲ್ಯವಾಗಿರ್ತಕ್ಕಂಥ ಕುಡಿಯುವ ನೀರು. ನಾವೀಗ 10 ವರ್ಷಗಳಿಂದ ಎಲ್ಲಿ ಬೇಕಾದ್ರೂ ಬಾವಿಗಳಲ್ಲಿ ನೀರು ಸಿಗ್ತಾ ಇದೆ. ಇವತ್ತು 1,000-1,500 ಅಡಿ ಭೂಮಿ ನೀರು ಕೊಟ್ಟರು ನೀರು ಸಿಗ್ತಾ ಇಲ್ಲ. ಸಿಕ್ತಿದ್ರು ಅದು ಕಲುಷಿತ ನೀರು, ಲೋಹಭರಿತವಾಗಿರ್ತಕ್ಕಂಥ ನೀರಾಗಿದೆ. ಅದರ ಫಿಲ್ಟರ್ ಮಾಡಿದ್ರೆ ನಾವು ಕುಡಿಲಿಕ್ಕೆ ಬರ್ತಕ್ಕಂಥ ಸ್ಥಿತಿನೇ ಇಲ್ಲ. ಇಲ್ಲೆಲ್ಲ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ದಲ್ಲಿ ಬರ್ತಕ್ಕಂಥ ವ್ಯಕ್ತಿನೂ ಸಹ ಅಲ್ಲಿಂದ ನೀರು ತಂದು ಕುಡಿಬೇಕು. ಯಾಕಂತಂದ್ರೆ ಅಲ್ಲಿಯ ನೀರಿಗೂ ಇಲ್ಲಿಯ ನೀರಿಗೂ ಫಿಲ್ಟರ್ ಮಾಡಿದ್ರು ಸಹ ಬೇರೆ ಬೇರೆ ನೀರನ್ನು ಕುಡಿದ್ರೆ ಇವತ್ತು ಆರೋಗ್ಯ ಅನಾರೋಗ್ಯ ಸ್ಥಿತಿ ಬರ್ತಕ್ಕಂಥ ನಾವು ಸ್ಥಿತಿಗೆ ತಲುಪಿದ್ವಿ ಅಂತಂದ್ರೆ ನಮ್ಗೆ ಅತ್ಯಗತ್ಯವಾಗಿರ್ತಕ್ಕಂಥ ಶುದ್ಧವಾದ ಕುಡಿಯುವ ನೀರೇ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಜನಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು, ಜಲ ಸಂಪನ್ಮೂಲವನ್ನು ಅತಿಯಾಗಿ ಬಳಸ್ಕೊಳ್ತಕ್ಕಂಥದ್ದು, ಜಲ ಸಂಪತ್ತು ಕ್ರೋಢೀಕರಣಕ್ಕೆ ಬೇಕಾಗ್ತಕ್ಕಂಥ ಅರಣ್ಯ ಸಂಪತ್ತನ್ನ ನಾಶ ಮಾಡಿರ್ತಕ್ಕಂಥದ್ದು. ಈ ಉದಾಹರಣೆಗೆ ಅರಣ್ಯ ಸಂಪತ್ತು
ನೀರಿನ ಜಲಸಂಪನ್ಮೂಲದ ವೃದ್ಧಿಗೆ ಅತ್ಯಗತ್ಯವಾಗಿರ್ತದೆ. ಯಾಕಂತಂದ್ರೆ ಎಲ್ಲಿ ಅರಣ್ಯ ಸಂಪತ್ತು ಇರ್ತದೋ ಅರಣ್ಯ ಸಂಪತ್ತು ಮೋಡಗಳನ್ನ ಘನೀಕೃತಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗ್ತದೆ. ಅರಣ್ಯ ಸಂಪತ್ತು ಮೋಡಗಳ ಘನೀಕೃತಗೊಳಿಸ್ತಕ್ಕಂಥ ಒಂದು ರಾಸಾಯನಿಕ ಕ್ರಿಯೆ ಮಾಡುವ ಕಾರ್ಯ ಸಸ್ಯ ಸಂಪತ್ತಿದೆ. ಅರಣ್ಯ ಸಂಪತ್ತು ಕಡಿಮೆ ಆದರೆ ಆ ಪ್ರದೇಶಗಳಲ್ಲಿ ಮೋಡಗಳ ಘನೀಕೃತ ವ್ಯವಸ್ಥೆ ಕಡಿಮೆ ಆಗುತ್ತದೆ. ಯಾವಾಗ ಮೋಡಗಳ ಘನೀಕೃತ ವ್ಯವಸ್ಥೆ ಕಡಿಮೆ ಆಗುತ್ತದೋ ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತದೆ. ಮಳೆಯ ಪ್ರಮಾಣ ಕಡಿಮೆ ಆದಾಗ ನಮಗೆ ಜಲ ಸಂಪತ್ತು ಕೊಡ್ತಾ ಇದೆ. ಹೀಗೆ ಆ ಪರಿಸರದ ಯಾವುದಾದ್ರು ಒಂದು ಸಂಪತ್ತನ್ನು ನಾವು ನಾಶ ಮಾಡಿದ್ರೆ ಇನ್ನಿತರ ಸಂಪನ್ಮೂಲಗಳ ಅವಸಾನಕ್ಕೆ ಕಾರಣ ಆಗ್ತದೆ. ಅಥವಾ ಅದೇ ರೀತಿ ಭೂಮಿಯ ಒಳಭಾಗದಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನ ಮನುಷ್ಯ ಉದಾಸೀನ ಮಾಡ್ತಕ್ಕಂಥ ಜಾಸ್ತಿ. ಭೂಮಿಯ ಒಳಭಾಗದಲ್ಲಿ ನಾವು ಆ ಸೂಕ್ಷ್ಮಾಣುಜೀವಿಗಳಾಗಿರ್ತಕ್ಕಂಥ ಗೆದ್ದಲೆ ಹುಳುಗಳು, ಎರೆಹುಳುಗಳು, ಈ ತರದ ಸೂಕ್ಷ್ಮಾಣುಜೀವಿಗಳು ಅವು ಎಷ್ಟೋ ಮನುಷ್ಯರಿಗೆ ಅತ್ಯುಪಯುಕ್ತವಾಗಿದೆ. ಅಂದ್ರೆ ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಿ ಪ್ರತಿಯೊಂದು ಜೀವರಾಶಿಗಳಿಗೆ ಬೇಕಾಗ್ತಕ್ಕಂಥ ಆಹಾರ ಉತ್ಪಾದನೆ ಮಾಡುವ ದಿಕ್ಕಿನಲ್ಲಿ ಆ ಸೂಕ್ಷ್ಮಾಣುಜೀವಿಗಳು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಯಾಕೆಂತಂದ್ರೆ ಮಣ್ಣಿನ ಒಳಭಾಗದಲ್ಲಿ ಗೆದ್ದಲೆ ಹುಳುಗಳು, ಎರೆಹುಳುಗಳು ಭೂಮಿಯನ್ನ ಮೃದುಗೊಳಿಸ್ತವೆ. ಫಲವತ್ತ ವೇಸ್ಟ್ ಆಗಿರ್ತಕ್ಕಂಥ ಪದಾರ್ಥಗಳನ್ನು ತಿಂದು ಅವುಗಳನ್ನು ಮಣ್ಣನ್ನ ಗೊಬ್ಬರವನ್ನಾಗಿ ಮಾಡ್ತವೆ. ಆ ಮಣ್ಣು ಆಗ ಫಲವತ್ತತೆ ಕ್ರೋಢೀಕರಣ ಆಗ್ತದೆ. ಆ ಮಣ್ಣಿನಿಂದ ನಾವು ಸಸ್ಯ ಆಹಾರ, ಇನ್ನಿತರ ಆಹಾರಗಳನ್ನು ಬೆಳಿತೀವಿ. ಆ ಆಹಾರ ಮನುಷ್ಯನೂ ಸೇರಿದಂತೆ ಇತರ ಪ್ರಾಣಿಗಳಿಗೆ ಆಹಾರವಾಗಿ ಬೆಳೆಯುತ್ತೆ. ನಾವು ಈ ಸೂಕ್ಷ್ಮಾಣುಜೀವಿಗಳನ್ನ ಆಧುನಿಕ ತಂತ್ರಜ್ಞಾನದ ಮೂಲಕ, ಆಧುನಿಕವಾದ ವ್ಯವಸಾಯದ ಮೂಲಕ ರಾಸಾಯನಿಕ ಗೊಬ್ಬರ ಬಳಸ್ತಕ್ಕಂಥದ್ದು, ಕೀಟನಾಶಕ ಬಳಸ್ತಕ್ಕಂಥದ್ದು, ಈ ತರದ ವರ್ಷದಲ್ಲಿ 3 ಬಾರಿ ಬೆಳೆಯನ್ನು ಬೆಳೀತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿ ಉಷ್ಣತೆ ಜಾಸ್ತಿ ಆಗ್ತದೆ. ಉಷ್ಣತೆ ಆ ಪ್ರಾಣಿಗಳ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಉಷ್ಣತೆ ಆದ್ರಿಂದ ಆ ಎರೆಹುಳುವಿನಂತಹ ಸೂಕ್ಷ್ಮಾಣುಜೀವಿಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ಅವುಗಳು ಕಡಿಮೆ ಆಗ್ತಾ ಹೋಗ್ತವೆ, ಕ್ರಮೇಣ ಕಡಿಮೆ ಆಗಿ ನಾಶ. ಆ ನಾಶ ಆಗೋದ್ರಿಂದ ಪರಿಣಾಮ ಏನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಫಲವತ್ತತೆ ಕಡಿಮೆಯಾಗಿ ಆಹಾರದ ಉತ್ಪಾದನೆ ಕಡಿಮೆ ಆಗುತ್ತದೆ, ಪೌಷ್ಟಿಕಾಹಾರದ ಕೊರತೆ ಉಂಟಾಗುತ್ತದೆ. ಆಹಾರ ಫಲವತ್ತತೆ ಇರೋದ್ರ ಜೊತೆಗೆ ಆಹಾರದಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆ ಆಗ್ತದೆ. ಆಹಾರವನ್ನು ತಿಂತಕ್ಕಂಥ ನಮ್ಮಲ್ಲಿಯೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹೀಗೆ ಅದೆಷ್ಟು ಪರಿಣಾಮ. ನಾವು ಒಂದು ಸೂಕ್ಷ್ಮಾಣುಜೀವಿಯನ್ನು ಉದಾಸೀನ ಮಾಡಿದ್ರೆ ಪರಿಸರದ ನಾಶ ಆಗಿ ಇಡೀ ಮನುಕುಲಕ್ಕೆ ಆಹಾರದ ಕೊರತೆ ಉಂಟಾಗುತ್ತದೆ, ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಗ್ತದೆ. ಇಂತಹ ಭೀಕರ ಪರಿಣಾಮ ಉಂಟಾಗ್ತಕ್ಕಂಥದ್ದು ಜನಸಂಖ್ಯಾ ಸ್ಫೋಟದಿಂದ ಆಗ್ತಕ್ಕಂಥ. ನಂತರ ಅತ್ಯಮೂಲ್ಯ ಸಂಪನ್ಮೂಲಗಳ ಕೊರತೆ ಉಂಟಾಗ್ತದೆ. ಜನಸಂಖ್ಯಾ ಸ್ಫೋಟದಿಂದ ಅತ್ಯಮೂಲ್ಯ ಸಂಪನ್ಮೂಲ ಭೂಮಿಯ ಕೊರತೆ ಉಂಟಾಗ್ತದೆ. ಯಾಕೆಂದ್ರೆ ಜನಸಂಖ್ಯೆ ಹೆಚ್ಚಾದಂತೆ ಗುಡ್ಡಗಳನ್ನ, ಬೆಟ್ಟಗಳನ್ನ ಕಡಿದು ಹಾಳು ಮಾಡ್ತಾ ಹೋಗ್ತೀವಿ, ಸಮತಟ್ಟ ಮಾಡ್ತಾ ಹೋಗ್ತೀವಿ. ವ್ಯವಸಾಯಕ್ಕೆ ಭೂಮಿಯ ಒಳಭಾಗದಲ್ಲಿರ್ತಕ್ಕಂಥ ಅಂತರ್ಜಲವನ್ನ ಹೊರ ತೆಗಿತೀವಿ, ಶುದ್ಧವಾದ ನೀರಿನ ಕೊರತೆ ಉಂಟಾಗುತ್ತದೆ. ಕೈಗಾರಿಕೆ ಯಂತ್ರಗಳನ್ನು ಬಳಕೆ ಮಾಡ್ತೀವಿ, ವಾಯು ಮಾಲಿನ್ಯ ಉಂಟಾಗುತ್ತದೆ. ಈ ಕಾರಣದಿಂದ ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿ ನಾವು ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಉಸಿರಾಟಕ್ಕೆ ಶುದ್ಧವಾದ ಗಾಳಿನೇ ಲಭ್ಯ ಆಗದೇ ಇರ್ತಕ್ಕಂಥ ದುರಂತ ಸ್ಥಿತಿಗೆ ಬಂದಿರ್ತೀವಿ. ನೀವು ಮೊನ್ನೆ ಪೇಪರ್ ನೋಡಬಹುದು, ಡೆಲ್ಲಿನಲ್ಲಿ ಮಾಲಿನ್ಯ ಜಾಸ್ತಿಯಾಗಿ ಒಂದಷ್ಟು ದಿನ ವಾಹನಗಳ ತಡೆಯನ್ನು ಮಾಡಿದ್ರು, ಶಾಲಾ ಕಾಲೇಜುಗಳಿಗೆ, ಆಫೀಸ್ಗಳಿಗೆ ರಜೆಯನ್ನು ಕೊಟ್ಟರು. ಇಂಥ ಸ್ಥಿತಿಗೆ ನಾವು ಬಂದು ತಲುಪಿರ್ತಕ್ಕಂಥ ನಾವು ಮನುಷ್ಯನ ಜನಸಂಖ್ಯೆಯ ಭೀಕರ ಸ್ಫೋಟವೇ ಇಂಥ ಹೀನಾಯ ಸ್ಥಿತಿಗೆ ಬಂದು ತಲುಪಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ನಂತರ ಅಸಂಖ್ಯಾತ ಜೀವಿಗಳ ನಾಶ ಆಗ್ತಾ ಇದೆ. ಕೆಲವು ಅತ್ಯಮೂಲ್ಯವಾದ ಜೀವಿಗಳು, ನಾವು ಏನು ಎರೆಹುಳುಗಳು ಅಂತ ಹೇಳಿದ್ರೆ ಇಂಥ ಅಸಂಖ್ಯಾತ ಜೀವರಾಶಿಗಳು ಮನುಷ್ಯನ ಸ್ಫೋಟದಿಂದ, ತಾಂತ್ರಿಕತೆಯಿಂದ, ಕೈಗಾರಿಕಾಭಿವೃದ್ಧಿಯಿಂದ ನಾಶವನ್ನ ಉಂಟಾಗಿರ್ತಕ್ಕಂಥದ್ದು. ಕಾಡು ಪ್ರಾಣಿಗಳನ್ನ ನಾಶ ಮಾಡ್ತೀವಿ, ಅತ್ಯಮೂಲ್ಯವಾಗಿರ್ತಕ್ಕಂಥ ಪಕ್ಷಿಗಳನ್ನ ನಾಶ ಮಾಡ್ತೀವಿ. ಆ ಪಕ್ಷಿ ಪ್ರಾಣಿಗಳನ್ನ ನಾಶ ಮಾಡೋದ್ರಿಂದ ನಾವೇ ನಮ್ಮ ದುರಂತವನ್ನ ಕಂಡುಕೊಂಡ್ವಿ. ಉದಾಹರಣೆಗೆ ಕಾಡು ಪ್ರಾಣಿಗಳಾದ ಹುಲಿ, ಚಿರತೆ, ಸಿಂಹ ಇಂಥವುಗಳನ್ನ ನಾವು ಎಲ್ಲ ವ್ಯವಸಾಯ ಮಾಡಲಿಕ್ಕೋಸ್ಕರವಾಗಿ ಅಥವಾ ಆಧುನಿಕ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳನ್ನು ಬಳಸಿ ಅವುಗಳನ್ನ ಕಾಡು ಪ್ರಾಣಿಗಳನ್ನ ನಾಶ ಮಾಡ್ತೀವಿ. ಆದ್ರೆ ಆ ಪ್ರಾಣಿಗಳು ಕಾಡನ್ನ ರಕ್ಷಣೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಕಾಡು ಪ್ರಾಣಿಗಳು ಅಂತಂದ್ರೆ ಮನುಷ್ಯ ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಕತ್ಲೆಗಳಲ್ಲಿ ಅದರ ಕಾಡನ್ನ ಕಡಿಲಿಕ್ಕೆ ಇಷ್ಟಪಡೋದಿಲ್ಲ. ಆಗ ಅವುಗಳು ನಮಗೆ ಅಗತ್ಯವಾಗಿರ್ತಕ್ಕಂಥ ಅರಣ್ಯ ರಕ್ಷಣೆಯಲ್ಲಿ ಆ ಕಾಡು ಪ್ರಾಣಿಗಳು ಪ್ರಮುಖವಾದ ಪಾತ್ರವನ್ನು. ಆ ನಿರ್ದಿಷ್ಟ ಅರಣ್ಯ ಸಂಪತ್ತಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮಳೆ ಬರ್ತದೆ, ಮಳೆಯಿಂದ ಆಹಾರ ಉತ್ಪಾದನೆ ಮಾಡ್ತೀವಿ, ಅದು ಲಭ್ಯ. ಆದ್ರೆ ಪ್ರಾಣಿಗಳನ್ನ ನಾಶ ಮಾಡಿದ್ರೆ ನಾವು ಪ್ರಾಣಿಗಳಿಂದ ಅರಣ್ಯ ಕಡಿಮೆ ಆಗುತ್ತದೆ, ಅರಣ್ಯ ಕಡಿಮೆ ಆಗೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ಸಸ್ಯ, ಮಳೆ ಎಲ್ಲವೂ ಕಡಿಮೆ ಆಗ್ತಕ್ಕಂಥದ್ದು ಮನುಷ್ಯನ ವರ್ಗ. ನಂತರ ಇನ್ನು
ಭೀಕರವಾಗಿರ್ತಕ್ಕಂಥ ಪರಿಣಾಮಗಳು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಣಾಮ ಬೀರ್ತಕ್ಕಂಥ ಸಮಸ್ಯೆಗಳು ಜನಸಂಖ್ಯಾ ಸ್ಫೋಟದಿಂದ ಉಂಟಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಅಲ್ಲಲ್ಲೇ ಜಾಗತಿಕ ಸಮ್ಮೇಳನಗಳನ್ನ ನಡೆಸ್ತಕ್ಕಂಥದ್ದು, ಕಾರ್ಯಕ್ರಮಗಳನ್ನ ಕೈಗೊಳ್ತಕ್ಕಂಥದ್ದು, ಸಮಾರಂಭಗಳನ್ನ ಏರ್ಪಡಿಸ್ತಕ್ಕಂಥದ್ದು, ಆ ಮೂಲಕ ಬೃಹತ್ ಮುಂದುವರೆದ ರಾಷ್ಟ್ರಗಳ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿನ ಪರಿಸರ ಸ್ವಚ್ಛತೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾದ ಅನಿವಾರ್ಯ ಸ್ಥಿತಿಗೆ ಪ್ರಪಂಚ ಬಂದು ತಲುಪಿದೆ. ಯಾಕಂತಂದ್ರೆ ನಾವು ತಾಪಮಾನ ಹೆಚ್ಚಾಗಿ ಇಡೀ ವಿಶ್ವದಲ್ಲಿ ಭೀಕರ ಪರಿಣಾಮ ಬೀರುತ್ತದೆ. ಯಾವುದೋ ಒಂದು ರಾಷ್ಟ್ರದಲ್ಲಿ ಉಂಟಾಗ್ತಕ್ಕಂಥ ಮಾಲಿನ್ಯತೆ ಇಡೀ ವಿಶ್ವದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಯಾವುದೋ ಒಂದು ರಾಷ್ಟ್ರದಲ್ಲಿ ಉಂಟಾಗ್ತಕ್ಕಂಥ ಅತಿವೃಷ್ಟಿ ಇನ್ನಿತರ ರಾಷ್ಟ್ರಗಳ ಮೇಲೂ ಪರಿಣಾಮವನ್ನು ಬೀರ್ತದೆ. ಹೀಗಿರ್ಬೇಕಾದ್ರೆ ಈ ಮನುಷ್ಯನ ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಪರಿಣಾಮಗಳು ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿದ್ದಾನೆ ವಿಶ್ವ ಮಟ್ಟಕ್ಕೂ ಭೀಕರ ಪರಿಣಾಮವನ್ನು ಬೀರುವಷ್ಟು ಪ್ರಚೋದನೆಗೊಂಡಿದೆ ಅಂತಂದ್ರೆ ನಾವು ಅದ್ರ ಬಗ್ಗೆ ಎಚ್ಚರಿಕೆ. ಏನು ಪರಿಣಾಮಗಳು ಉಂಟಾಗ್ತವೆ ಅಂತಂದ್ರೆ ಆಮ್ಲ ಮಳೆ ಉಂಟಾಗ್ತದೆ. ಯಾವುದೋ ಒಂದು ರಾಷ್ಟ್ರದಲ್ಲಿ ಕೈಗಾರಿಕೆಗಳ ವಿಪರೀತ ಬಳಕೆಯಿಂದಾಗಿ ಕೈಗಾರಿಕೆಗಳ ಬಿಡುಗಡೆ ಮಾಡುವ ಮಾಲಿನ್ಯದಿಂದ ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ವಸ್ತುಗಳು ಪ್ರಕೃತಿಯಲ್ಲಿ ಸೇರ್ಪಡೆ ಆಗ್ತವೆ. ಆ ಪ್ರಕೃತಿ ಯಾವಾಗ ಜಲಜನಕ, ಇಂಗಾಲ ಡೈಆಕ್ಸೈಡ್ ಅಂತ ರಾಸಾಯನಿಕ ವಸ್ತುಗಳು ಪರಿಸರದಲ್ಲಿ ಸೇರ್ಪಡೆ ಆಗ್ತಾವೆ, ವಾಯುಮಂಡಲದಲ್ಲಿ ಇಡೀ ವಾಯುಮಂಡಲವನ್ನೇ ಪ್ರಸರಿಸ್ತಾ ಹೋಗ್ತವೆ. ಆಗ ಮಳೆ ಬಂದಾಗ ಆ ಆಮ್ಲ ಏನು ರಾಸಾಯನಿಕ ವಸ್ತುಗಳು ಮಳೆಯ ಮೂಲಕ ಭೂಮಿಯನ್ನು ಸೇರ್ತಾವೆ. ಮಳೆಯ ಮೂಲಕ ಭೂಮಿಯನ್ನು ಸೇರಿಸಿದಾಗ ಆ ಆಮ್ಲ ರಾಸಾಯನಿಕ ವಸ್ತುಗಳು ಭೂಮಿಯ ನಾವು ಕುಡಿಯುವ ನೀರಿನಲ್ಲಿ ಸೇರ್ಪಡೆ ಆಗ್ತವೆ. ಸಸ್ಯ ಅದೇ ನೀರನ್ನು ಬಳಸ್ಕೊಳ್ತೇವೆ, ಅದು ಬಳಸ್ಕೊಳ್ಳಾಗ್ತದೆ. ಆಗ ಸಸ್ಯ ನಮಗೆ ಬೇಕಾಗುವ ಏನು ಆಹಾರವನ್ನು ಉತ್ಪಾದನೆ ಮಾಡ್ತದೆ, ಅಲ್ಲಿ ಕಲುಷಿತ ಆಹಾರ ಸೃಷ್ಟಿ ಆಗ್ತದೆ. ಇದು ಆಮ್ಲ ಮಳೆಗೆ ಭೀಕರ ಪರಿಣಾಮವನ್ನ ಉಂಟು. ಆ ಜನಸಂಖ್ಯಾ ಸ್ಫೋಟ ಆಗಿರೋದ್ರಿಂದಲೇ ಕೈಗಾರಿಕೆಗಳಲ್ಲಿ ಆಗ್ತವೆ. ಕೈಗಾರಿಕೆಗಳಲ್ಲಿ ಬಿಡುಗಡೆ ಆಗ್ತಕ್ಕಂಥ ವಾಯು ಮಾಲಿನ್ಯ ಈ ಆಮ್ಲ ಮಳೆಗೆ ಕಾರಣ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ನಂತರ ಮತ್ತೊಂದು ಓಝೋನ್ ಪದರದ ನಾಶ ಉಂಟಾಗ್ತಕ್ಕಂಥದ್ದನ್ನ ನಾವು ಇಲ್ಲಿ ಓಝೋನ್ ಪದರ ಅಂತಂದ್ರೆ ಆಮ್ಲಜನಕದ 3 ಅಂಶಗಳು ಸೇರಿ ಒಂದು ಅನಿಲ ಉಂಟಾಗ್ತದೆ. ಅದು ಅನಿಲ ಪ್ರಕೃತಿಯಲ್ಲಿ. ಇದು ಎಲ್ಲಿರ್ತದೆ ಅಂತಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಈ ಒಂದು ಓಝೋನ್ ಪದರ ಇರ್ತದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಈ ಓಝೋನ್ ಪದರ. ಇದು ಮಾಲಿನ್ಯ ಹೆಚ್ಚಾಗಿರೋದ್ರಿಂದ, ಉಷ್ಣತೆಯ ತಾಪಮಾನ ಹೆಚ್ಚಾಗಿರೋದ್ರಿಂದ ಈ ಒಂದು ಓಝೋನ್ ಪದರ ತೆಳುವಾಗ್ತಾ ಇದೆ, ಅದು ರಂಧ್ರ ಉಂಟಾಗ್ತಾ ಇದೆ ಅಂತ. ಯಾಕೆ ಇದು ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರ್ತಕ್ಕಂಥ ಈ ಓಝೋನ್ ಪದರ ಉಷ್ಣತೆಯನ್ನ ನಿಯಂತ್ರಿಸಿ ಭೂಮಿಗೆ ಎಷ್ಟು ಪ್ರಮಾಣದ ಉಷ್ಣತೆ ಬೇಕೋ ಅಷ್ಟನ್ನ ಮಾತ್ರ ಬಿಟ್ಟುಕೊಡ್ತದೆ. ಆದ್ರೆ ಓಝೋನ್ ಪದರ ನಾಶ ಆದ್ರೆ, ಅದು ತೆಳುವಾದ್ರೆ ಭೂಮಿಯಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಆ ನೇರಳೆ ಕಿರಣಗಳು ಭೂಮಿಗೆ ನೇರವಾಗಿ ತಾಕೋದ್ರಿಂದ ಅದು ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಅಸಂಖ್ಯಾತ ಜೀವರಾಶಿಗಳಿಗೆ ಉಷ್ಣತೆಯ ವ್ಯತ್ಯಾಸದಿಂದ ಕೆಲವು ಜೀವರಾಶಿಗಳು ನಾಶವನ್ನು ಹೊಂದಿದೆ. ಯಾಕೆಂದ್ರೆ ನೋಡಿ, ಮನುಷ್ಯರಿಗಿಂತ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಇರ್ತವಲ್ಲ, ಅವುಗಳಿಗೆ ಉಷ್ಣತೆ ಕಡಿಮೆ ಇರಬೇಕು. ಆದ್ರೆ ಉಷ್ಣತೆ ಹೆಚ್ಚಾದ್ರೆ ಆ ಜೀವಿಗಳು ನಾಶ ಆಗ್ತವೆ. ಆ ಜೀವಿಗಳ ನಾಶ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆ ಭೂಮಿಯ ಫಲವತ್ತತೆ ಉಂಟು ಮಾಡೋದ್ರಲ್ಲಿ ಭೀಕರ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಕಾಣಬಹುದಾಗಿದೆ. ನಂತರ ಅತಿವೃಷ್ಟಿ, ಅನಾವೃಷ್ಟಿ. ಜನಸಂಖ್ಯೆ ಹೆಚ್ಚಾಗೋದ್ರಿಂದಲೇ ನಾವೇನು ಪ್ರಕೃತಿಯನ್ನು ಹಾಳು ಮಾಡಿದ್ವಿ, ಗುಡ್ಡ ಬೆಟ್ಟಗಳನ್ನು ಹಾಳು ಮಾಡಿದ್ವಿ, ಅರಣ್ಯ ಸಂಪತ್ತನ್ನು ಹಾಳು ಮಾಡಿದ್ವಿ, ಸಾಗುವಳಿಕೆ ಭೂಮಿಯನ್ನು ಹೆಚ್ಚು ಮಾಡಿದ್ವಿ, ನಗರ ಪ್ರದೇಶಗಳು ಹೆಚ್ಚಾಗಿವೆ. ಈ ಎಲ್ಲ ಕಾರಣದಿಂದ ಮೊದಲು ಏನು ನಿಶ್ಚಿತ ಅವಧಿಯಲ್ಲಿ ನಿಶ್ಚಿತ ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು, ಅದರಲ್ಲಿ ವ್ಯತ್ಯಾಸ ಆಗ್ಬಿಟ್ಟು ಕೆಲವು ಸಾರಿ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು, ಕೆಲವು ಸಾರಿ ಅತಿ ಕಡಿಮೆ ಮಳೆ ಬರ್ತಕ್ಕಂಥ ಸ್ಥಿತಿ ಉಂಟಾಗುತ್ತೆ. ಇವತ್ತು ನೋಡಬೇಕು, ಅಮೆರಿಕ, ಚೈನಾದಂತ ರಾಷ್ಟ್ರಗಳಲ್ಲಿ ನಿರಂತರವಾಗಿ ಒಂದೊಂದು ತಿಂಗಳ ಮಳೆ. ಅಂತ ಬೃಹತ್ ರಾಷ್ಟ್ರಗಳೇ ಅತಿವೃಷ್ಟಿಯಿಂದ ಆಗ್ತಕ್ಕಂಥ ನಷ್ಟವನ್ನ ಸಂತೋಷಕ್ಕೆ ಆಗದೇ ಇರುವಷ್ಟು ಪರಿಣಾಮವನ್ನು ಅತಿವೃಷ್ಟಿ ಬೀರ್ತಾ ಇದೆ ಅಂತಂದ್ರೆ ನಮ್ಗೆ ಪ್ರಕೃತಿಯನ್ನು ಎಷ್ಟು ನಾಶ ಮಾಡಿದ್ವಿ, ಭೀಕರ ಪರಿಣಾಮ ಎಷ್ಟು ಉಂಟಾಗುತ್ತೆ ಅಂತ. ಇವತ್ತು ನೀವು ದಿನನಿತ್ಯ ನೋಡ್ತಾ ಇದ್ರಿ, ಈ ಒಂದು ವಾರದಿಂದಲೂ ಇಡೀ ದೇಶದಲ್ಲಿ 22ರಿಂದ 25 ರಾಜ್ಯಗಳಲ್ಲಿ ಮಳೆ ಆಗ್ತಾ ಇದೆ. ನಮ್ಮ ದೇಶದ 22ರಿಂದ 25 ರಾಜ್ಯಗಳಲ್ಲಿ ಭೀಕರ ಮಳೆ ಆಗ್ತಿದೆ. ಅದರಲ್ಲಿ ಅಸ್ಸಾಂನಲ್ಲಿ ಸುಮಾರು 28 ಜಿಲ್ಲೆಗಳು ಪೂರ್ತಿ ಮುಳುಗಡೆ ಆಗಿದ್ದು, ಆ ರಾಜ್ಯ ನೀವು 1 ವರ್ಷಗಳಾದ್ರೂ ತಾತ್ಕಾಲಿಕವಾದ ಪರಿಹಾರವನ್ನು ಒದಗಿಸಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯನ್ನು ಬಂದಿದೆ. ನಮ್ಮನ್ನು ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳಲ್ಲೂ ಮಳೆ ನಿತ್ಯವಾಗಿ ಸುರಿತಾ ಇದ್ದು, ಆ ಪ್ರಕೃತಿಯ ಮೇಲೆ ತೀರಾ ಅತಿವೃಷ್ಟಿ. ಇನ್ನು ಅನಾವೃಷ್ಟಿ, ನಾವು 13, 14, 15ನೇ ಸಾಲಿನಲ್ಲಿ ಭೀಕರ ಬರಗಾಲ ಬಂತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭೀಕರ ಬರಗಾಲ ಬಂತು. ಅವಾಗ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ 1,500 ಅಡಿ ಬೋರ್ಗಳನ್ನು ಕೊರೆಸಿದ್ರು ನಮ್ಗೆ ಕುಡಿಲಿಕ್ಕೆ ನೀರು ಸಿಗ್ತಿಲ್ಲ.
ಕುಡಿಯಲಿಕ್ಕೆ ನೀರು ಸಿಗ್ತಾ ಇರಲ್ಲ. ಜೊತೆಗೆ ಆಹಾರ ಧಾನ್ಯಗಳ ಉತ್ಪಾದನೆ ಕೊರತೆ ಉಂಟಾಯ್ತು, ಭೂಮಿಯಲ್ಲಿ ಉಷ್ಣತೆ ಹೆಚ್ಚಾಯ್ತು, ರೈತರು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕಾಗಲಿಲ್ಲ. ವಾಣಿಜ್ಯ ಬೆಳೆಗಳಾಗಿರ್ತಕ್ಕಂಥ ತೆಂಗು, ಅಡಿಕೆ, ಕಾಫಿಯನ್ನು ಉಳಿಸ್ಕೊಳ್ಳಲಿಕ್ಕೆ 16 ಲಕ್ಷ ಸಾಲವನ್ನು ಮಾಡಿದ್ರು. ಸಾಲ ಮಾಡಿ ಬೋರ್ವೆಲ್ ಕೊರ್ಸಿದ್ರು. ಇವತ್ತು ನೀರು ಬಂದ್ರೆ ಇನ್ನು 8 ದಿನ ಉಳಿತೋ 10 ದಿನ ಉಳಿತೋ ಬೋರ್ವೆಲ್ ನಷ್ಟ ಆಗ್ತಿತ್ತು. ಇಂಥ ಭೀಕರ ಸ್ಥಿತಿಗೆ ಬಂದು ತಲುಪುವಂತ ಬರಗಾಲ ಬಂತು ಅಂತಂದ್ರೆ ಈ ಬರಗಾಲಗಳು ಜನಸಂಖ್ಯಾ ಸ್ಫೋಟದಿಂದ ಆಗುತ್ತೆ. ಯಾಕಂದ್ರೆ ಅರಣ್ಯವನ್ನು ನಾಶ ಮಾಡಿದ್ವಿ, ಗುಡ್ಡ ಬೆಟ್ಟಗಳನ್ನು ನಾಶ ಮಾಡಿದ್ವಿ, ಮೈಸನ್ನ ಕದ್ದು ಬೇರೆ ರಾಷ್ಟ್ರಗಳಿಗೆ ಹೊರತಕ್ಕಂತ ಸ್ಥಿತಿ ಇತ್ತು. ನೀವು ಇದ್ರ ಬಗ್ಗೆ ಇವತ್ತಿನ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಐತಿ. ಯಾಕಂದ್ರೆ ಸರ್ಕಾರಗಳು, ಅಧಿಕಾರಿಗಳು, ಪ್ರಭಾವಿ ಅಧಿಕಾರಿಗಳು ಏನ್ ಮಾಡ್ತಾರೆ, ನಮ್ಮಲ್ಲಿ ಇರ್ತಕ್ಕಂಥ ಅತ್ಯಮೂಲ್ಯ ಸಂಪನ್ಮೂಲವನ್ನ ಹೊರತೆಗೆದು ನಮ್ಮ ಅಭಿವೃದ್ಧಿಗೆ ಬಳಸ್ತಾ ಇಲ್ಲ. ಚೈನಾಕೋ ಫ್ರಾನ್ಸ್ಕೋ ದೇಶ ಕಲ್ಲಿದ್ದರನ್ನ ರಾಯಲ್ಟಿ ಪಡೆದಿದ್ದೀವಿ ಅಂತ ಹೇಳಿ ಅವ್ರು ಬೇರೆ ರಾಷ್ಟ್ರಗಳಿಗೆ ಕಳಿಸ್ತಾರೆ. ಆ ಅತ್ಯಮೂಲ್ಯ ಸಂಪತ್ತು ಭವಿಷ್ಯದ ಅಭಿವೃದ್ಧಿಗೆ ಬೇಕಾಗುತ್ತೆ. ಆದ್ರೆ ದುರಾಸೆಯಿಂದ ರಾಜಕಾರಣಿಗಳು, ಸರ್ಕಾರಗಳು, ಪ್ರಭಾವಿ ವ್ಯಕ್ತಿಗಳು ಆ ಸಂಪತ್ತನ್ನು ಹೊರದೇಶಗಳಿಗೆ ಮಾರ್ಕೊಂಡು ವೈಯಕ್ತಿಕವಾಗಿ ಲಾಭ ಗಳಿಸ್ತಾರೆ. ಸಂಪತ್ತಿನ ಕೇಂದ್ರೀಕರಣಾಗ್ತದೆ. ಸಾವಿರಾರು ಲಕ್ಷಾಂತರ ಜನ ಬಡತನದಲ್ಲಿದ್ರೆ ಅವರೆಲ್ಲ ಸಂಪತ್ತನ್ನು ಕೇಂದ್ರೀಕರಿಸ್ಕೊಳ್ತಾರೆ. ಇವೆಲ್ಲ ಎಚ್ಚೆತ್ತುಕೊಂಡು ಹೋದ್ರೆ ಯಾವುದೇ ಸರ್ಕಾರ ಆಗಿರಿ, ಯಾವುದೇ ಪಕ್ಷ ಆಗಿರಿ, ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದೆ. ಎಲ್ಲರೂ ದುಡ್ಡು ಮಾಡೋ ಸ್ವಾರ್ಥವನ್ನು ಬರೆಯಿರಿ. ಭವಿಷ್ಯದ ಜನಾಂಗ ನೀವು ಎಚ್ಚೆತ್ತುಕೊಂಡೆ ಹೋದ್ರೆ, ಸ್ವಚ್ಛ ಅಧಿಕಾರಿಗಳನ್ನ ಆಯ್ಕೆ ಮಾಡದೆ ಹೋದ್ರೆ, ಸ್ವಚ್ಛ ಸರ್ಕಾರಗಳನ್ನು ಆಯ್ಕೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಭೀಕರ ಪರಿಣಾಮವನ್ನ. ಯಾಕೆಂದ್ರೆ ಭಾರತ ಯಥೇಚ್ಛ ಸಂಪನ್ಮೂಲವನ್ನು ಹೊಂದಿದೆ. ಅದನ್ನ ಸರಿಯಾದ ಸ್ಥಿತಿಯಲ್ಲಿ ಬಳಸಿಕೊಳ್ಳದೆ ಇರ್ತಕ್ಕಂಥ ಸ್ಥಿತಿ ನಮ್ಮನ್ನ ಈ ಹೀನಾಯ ಸ್ಥಿತಿಗೆ ತಂದುಕೊಳ್ತಕ್ಕಂಥ. ಅದರಿಂದ ಆ ಸಂಪನ್ಮೂಲ ಕೊರತೆ ಉಂಟಾಗ್ತಕ್ಕಂಥದ್ದು, ಅತಿವೃಷ್ಟಿ, ಅನಾವೃಷ್ಟಿ ಉಂಟಾಗ್ತಕ್ಕಂಥದ್ದು, ಭೂಕಂಪ. ನಾವು ಇತ್ತೀಚೆಗೆ ಕೊಡಗು ಜಿಲ್ಲೆಯಲ್ಲೂ ಭೂಕಂಪ ಈ 3-4 ದಿವಸದಿಂದ ಕೇಳ್ತಾ ಇದ್ದೀವಿ. ಭೂಕಂಪ ಅಲ್ಲಿರ್ತಕ್ಕಂಥ ಜನರು ನೆಮ್ಮದಿಯಿಂದ ಮಲಗಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಪಾತ್ರೆಗಳ ಸೌಂದಾದ್ರೂ ಆಚೆ ಕಡೆ ಬಂದ್ಬಿಟ್ಟು ಮನೆಯಿಂದ ಆಚೆ ಕಡೆ ಬಂದು ಜೀವನ ಮಾಡ್ತಕ್ಕಂಥ ಸ್ಥಿತಿ ಮೊನ್ನೆ ನಾವು ಪೇಪರ್ಲಿ ನ್ಯೂಸ್ಗಳಲ್ಲಿ ಹೋಗಿದ್ವಿ. ಇದು ಇವತ್ತು ಆ ರಾಜ್ಯಕ್ಕೆ, ಆ ಜಿಲ್ಲೆಗಾಗಿರ್ಬೋದು, ನಾವೆಲ್ಲರೂ ಬೋರ್ವೆಲ್ ಕೊರ್ಸೋದ್ರಿಂದ, ಗುಡ್ಡಗಳ ನಾಶ ಮಾಡೋದ್ರಿಂದ ತೀಕ್ಷಣದಲ್ಲೇ ನಮಗೆ ಬರಲ್ಲ ಅಂತ ಏನು ನಾವು ನಿರೀಕ್ಷೆ ಮಾಡಲಾರ್ದಷ್ಟು ಸ್ಥಿತಿಯಲ್ಲಿ ನಾವಿದ್ದೀವಿ. ಅಷ್ಟೊಂದು ಭೂಕಂಪ ಪರಿಣಾಮ. ನಂತರ ಸೈಕ್ಲೋನ್ ಪರಿಣಾಮ. ವಾಯುಭಾರ ಕುಸಿತದಿಂದ ಮೊದಲೆಲ್ಲ 2 ವರ್ಷ, 4 ವರ್ಷಕ್ಕೋ 10 ವರ್ಷಕ್ಕೋ ಸೈಕ್ಲೋನ್ ಬರ್ತಿದ್ವಿ. ಈಗ ವರ್ಷದಲ್ಲಿ 4 ಬಾರಿ 5 ಬಾರಿ ಚಂಡಮಾರುತ, ವಾಯುಭಾರ ಕುಸಿತ, ಸುನಾಮಿ ಅಲೆಗಳು ಹೀಗೆ ಬಂದು ಹೋಗ್ತಾರೆ. ಸುನಾಮಿ ಅಲೆಗಳು ಅಂತಂದ್ರೆ ನಾವು 10, 11, 12 ಕೇಳಿದ್ವು. ತಮಿಳುನಾಡಿನಲ್ಲಿ ಸಮುದ್ರದ 2-3 ಕಿಲೋಮೀಟರ್ಗಳು ಆ ಸಮುದ್ರದ ಅಲೆಗಳು ಆಳೆತ್ತರದಲ್ಲಿ ಮುಕ್ಕಿ ಬಂದ್ಬಿಟ್ಟು ಇಡೀ ಇರ್ತಕ್ಕಂಥ ಮನೆ ಮಟ್ಟಗಳನ್ನೆಲ್ಲ 1 ಸೆಕೆಂಡಲ್ಲಿ ಕೊಚ್ಕೊಂತ ಅಲ್ಲಿರ್ತಕ್ಕಂಥ ಮನೆಗಳಾಗಿರ್ಬೋದು, ಜನರಾಗಿರ್ಬೋದು, ಎಲ್ಲವನ್ನು 2-3 ನಿಮಿಷದಲ್ಲಿ ನೀರು ಬಂದು ಕೊಚ್ಕೊಂಡು ಇಂತಹ ಭೀಕರ ಪರಿಣಾಮಕ್ಕೆ ಜನಸಂಖ್ಯೆ ಹೆಚ್ಚಾಗಿ ಅರಣ್ಯವನ್ನ ನಾಶ ಮಾಡಿರ್ತಕ್ಕಂಥದ್ದೇ ಕಡಿಮೆ ಆಗಿರ್ತಕ್ಕಂಥ. ಹೀಗೆ ಪ್ರವಾಹ ಬರ್ತಕ್ಕಂಥದ್ದು, ಸುನಾಮಿ ಅಲೆಗಳು ಬರ್ತಕ್ಕಂಥದ್ದು, ನಮಗೆ ಅತ್ಯಧಿಕವಾಗಿ ಶುದ್ಧವಾದ ಕುಡಿಯುವ ನೀರು, ಅಗತ್ಯ ಆಹಾರಗಳೇ ಇಲ್ಲೇ ಇರ್ತಕ್ಕಂಥ ಸ್ಥಿತಿಗಳಿದೆ. ನಾನು ಇಷ್ಟು ವಿಚಾರಗಳನ್ನ ಹೇಳೋದ್ರ ಜೊತೆಗೆ ನಮ್ಮ ಎಲ್ಲ ಸಹೋದರರ ಜೊತೆಗೆ ನೀವೇನು ಮುಂದಿನ ಪೀಳಿಗೆ ಇದ್ರೆ ಈ ಪರಿಸರದ ಬಗೆಗೆ, ಜನಸಂಖ್ಯಾ ಸ್ಫೋಟದಿಂದ ಆಗುವ ಪರಿಣಾಮಗಳ ಬಗ್ಗೆ ಎಚ್ಚೆತ್ತುಕೊಂಡೆ ಹೋದ್ರೆ, ಉದಾಸೀನ ಮನೋಭಾವನೆ ತಾಳಿದ್ದೆ ಆದ್ರೆ ನಿಮ್ಮ ಭವಿಷ್ಯ ಇದಕ್ಕಿಂತ ದುರಂತ ಆಗ್ತದೆ. ಯಾಕೆಂದ್ರೆ ನಮ್ಮ ಮೇಡಮ್ ಹೇಳುತ್ತೆ, ನಾವು ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ, ಸುಸ್ಥಿರ ಅಭಿವೃದ್ಧಿ ಅಂತಂದ್ರೆ ಏನಂತಂದ್ರೆ ನಿರಂತರ ಅಭಿವೃದ್ಧಿ, ಭವಿಷ್ಯದ ಜನಾಂಗಕ್ಕೆ ಸಂಪನ್ಮೂಲಗಳ ಕೊರತೆಯಾಗದಂತೆ ಪ್ರಸ್ತುತ ಕೈಗೊಳ್ಳತಕ್ಕಂಥ ಅಭಿವೃದ್ಧಿಯನ್ನ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರೀತೀವಿ. ಹಾಗಾಗಿ ಏನು ನಮ್ಮ ಹಿಂದಿನ ಜನಾಂಗ, ನಮ್ಮ ಪೂರ್ವಜರು ನಮಗೆ ಅತ್ಯಮೂಲ್ಯ ಸಂಪತ್ತನ್ನ ಬಿಟ್ಟೋಗಿದ್ರೆ ಅಷ್ಟೇ ಸಂಪನ್ಮೂಲವನ್ನ ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಕೊಡದೆ ಹೋದ್ರೆ ಆ ಮುಂದಿನ ಜನಾಂಗ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಪಡೆಯಲಿಕ್ಕಾಗಲಿಲ್ಲ. ಅಗತ್ಯ ವಸ್ತುಗಳನ್ನ ಪಡೆಯಲಾಗದೆ ನಮಗಿಂತ ಹೀನಾಯ ಸ್ಥಿತಿಯಲ್ಲಿ ಬದುಕಬೇಕಾದ ಸ್ಥಿತಿ ಬರ್ತದೆ. ನಾವೀಗಾಗಲೇ ಅದನ್ನು ಅನುಭವಿಸ್ತಾ ಇದ್ದೇವೆ. ಶುದ್ಧವಾದ ಕುಡಿಯುವ ನೀರಿಲ್ಲ, ಗಾಳಿ ಇಲ್ಲ, ಮಾಲಿನ್ಯ ಹೆಚ್ಚಾಗಿದೆ. ಇಂತಹ ಭೀಕರ ಪರಿಣಾಮ ಮುಂದೆ ಇನ್ನೂ ತೀಕ್ಷ್ಣ ಆಗುತ್ತದೆ. ಅದರಿಂದ ಯುವ ಜನಾಂಗ ಬಹಳ ಎಚ್ಚರಿಕೆ ವಹಿಸಿ ಕ್ರಮವನ್ನು ಕೈಗೊಳ್ಳಬೇಕು. ಇಂಥ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಜನಸಂಖ್ಯಾ ದಿನಾಚರಣೆಯ ಹಿಂದಿನ ಉದ್ದೇಶ ಜಾಗೃತಿಯನ್ನ, ಅವೇರ್ನೆಸ್ ಅನ್ನ ಮೂಡಿಸಬೇಕು. ಇವತ್ತು ನಾವು ಟೈಟ್ಲ್ ಕೊಟ್ಟಿದ್ದೇನು, ನಾವು ಕಾನ್ಸೆಪ್ಟ್ ಮಾತಾಡ್ಕೊಂಡು ಜನಸಂಖ್ಯಾ ಸ್ಫೋಟ ಮತ್ತು ಜೀವಿ ಜಗತ್ತಿನ ಅಸ್ತಿತ್ವ. ನೋಡ್ರಿ ಹೇಗಿದೆ, ಈ ಸಾಕಷ್ಟು ಗ್ರಹಗಳಿದೆ. ಆ ಗ್ರಹಗಳಲ್ಲಿ ಜೀವಿಯ ಇರುವಿಕೆಗೆ ಇರುವಂತಹ ಏಕೈಕ ಗ್ರಹ ಅಂದ್ರೆ ಭೂಗ್ರಹ ಅಲ್ವಾ? ಈ ಜೀವಿಗಳು. ಈ ಜೀವಿ ಅಂದ್ರೆ ಮಾನವ ಒಬ್ಬನೇ ಅಲ್ಲ, ಅವನ ಒಬ್ಬನಿಗೆ ಅಲ್ಲ ಹಕ್ಕಿರೋದು. ಜೀವ ಇರುವ ಅನೇಕ ಜೀವಿಗಳಿವೆ.
ಜೀವ ಇರುವ ಅನೇಕ ಜೀವಗಳಿವೆ. ಮಾನವ ಅದರಲ್ಲಿ ಒಂದು. ನಮಗಿಂತ ಸಾಕಷ್ಟು ಸಹಸ್ರಾರು ಜೀವಗಳಿವೆ. ನೋಡ್ರಿ, ಭೂಮಿಯ ಮೇಲಿದೆ, ಭೂಮಿಯ ಒಳಗಿದೆ, ನೀರಿನ ಒಳಗಿದೆ. ಅವೆಲ್ಲವರ ಅಸ್ತಿತ್ವ ಅತ್ಯವಶ್ಯಕ. ಇವತ್ತು ಮಾನವನ ಇರುವಿಕೆ, ಅಸ್ತಿತ್ವ, ನಿರಂತರತೆಗೆ ಈ ಜೀವಿಗಳು ಅತ್ಯವಶ್ಯಕ. ಅದಕ್ಕೆ ಹೇಳೋದು ನಾವು ಸಜೀವ ಮತ್ತು ನಿರ್ಜೀವ ಘಟಕಗಳ ನಡುವೆ ಅವಲಂಬನೆ ಇದೆ. ಸೊ ನಾವೇನಾದ್ರೂ ಏನಾಗ್ತಾ ಇದೆ, ಜನಸಂಖ್ಯೆ ತುಂಬಾ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. 1 ಸೆಕೆಂಡಿಗೆ ಜಗತ್ತಿನಲ್ಲಿ 5 ಜನ ಮಕ್ಕಳು ಹುಡ್ತಾರೆ. ಎಷ್ಟು? 5 ಜನ. ಸತ್ತೋಗದಷ್ಟು ಮರಣದ ಪ್ರಮಾಣ 2, 3 ಹೆಚ್ಚಾಗ್ತಾ ಇದೆ. ಒಂದೇ ಒಂದು ಜಾಸ್ತಿ ಟೈಮ್ ಕಾಣಲ್ಲ, ಟೈಮ್ ಆಗೋಗಿದೆ, 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಎಷ್ಟು? 3 ಜನ ಹೆಚ್ಚುವರಿ ಆಗ್ತಾ ಇದೀವಿ. ಸೊ ಜಗತ್ತಿನ ಜನಸಂಖ್ಯೆಯಲ್ಲಿ, ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಹೇಳಿದ್ದೀನಿ ತುಂಬಾ ಕ್ಲಾಸಲ್ಲಿ, ಜಗತ್ತಿನ ಜನಸಂಖ್ಯೆಯಲ್ಲಿ ನಮ್ಮ ಭಾರತೀಯರ ಪಾಲು 17%. ಅಂದ್ರೆ 100 ಜನದಲ್ಲಿ 17 ಜನ ನಾವಿದ್ದೀವಿ. ಭೂಮಿಯಲ್ಲಿ ನಮ್ಮ ಪಾಲು ಎಷ್ಟಿದೆ? ಕೇವಲ 2.3%. ಇನ್ನು ಹೋಯ್ತು 2.4%. ಅಂದ್ರೆ 2.3% ಶೇಕಡವಾರಲ್ಲಿ ನಾವು ಶೇಕಡವಾರು ಜನಸಂಖ್ಯೆಯಲ್ಲಿ 17% ಇದೀವಿ ಅಲ್ವಾ? ತಲಾವಾರು ಭೂಮಿಯ ಹೆಕ್ಟೇರ್ ಪ್ರಮಾಣದಲ್ಲಿ ಬಂದಾಗ ನಾವು 0.24 ಹೆಕ್ಟೇರ್. ಒಬ್ಬ ವ್ಯಕ್ತಿಗೆ ಸಿಗುವಂತ ಭೂಮಿಯ ಪ್ರಮಾಣ ಎಷ್ಟು? 2.4 ಹೆಕ್ಟೇರ್. ಕಲ್ಪನೆ ಮಾಡ್ಕೊಳ್ಳಿ. ಇವತ್ತು ಎಲ್ಲರೂ ಜನಸಂಖ್ಯೆ ಹೆಚ್ಚಾಗ್ತದೆ. 1 ಸೆಕೆಂಡಿಗೆ 5 ಜನ ಹುಡ್ತಾರೆ. 1 ದಿನಕ್ಕೆ 2,14,000 ಜನ ಜಗತ್ತಿನಲ್ಲಿ ಹೊಸ ಜನಸಂಖ್ಯೆ ಬರ್ತಾ ಇದೆ. 1 ದಿನಕ್ಕೆ ಎಷ್ಟು? 2,14,000 ಜನ 1 ದಿನಕ್ಕೆ. ಏನಾಗ್ತಾ ಇದೆ? ಇವೆಲ್ಲವುಗಳು ತಮ್ಮ ಅಸ್ತಿತ್ವಕ್ಕೆ, ಭೂಗ್ರಹದಲ್ಲಿರುವ ಜೀವಿಗಳು ತಮ್ಮ ಅಸ್ತಿತ್ವಕ್ಕೆ ಹೋರಾಟ ಮಾಡ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ. ಯಾವ ಬಲಾಢ್ಯ ಜೀವಿಗಳಿದೆಯೋ ಅವು ಬದುಕ್ತಾ ಇದ್ದಾವೆ. ಯಾವ ಬಲಾಢ್ಯ ಇಲ್ಲ ಜೀವಿಗಳು ಅವು ನಾಶ ಆಗ್ತಾ ಇದೆ, ವಿನಾಶದ ಅಂಚಿಗೆ ಬರ್ತಾರೆ. ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇವತ್ತು ಮಾನವನ ಕೃಷಿ ಅಸ್ತಿತ್ವ ಇದೆ, ಉಳ್ಕೊಂಡಿದೆ, ನಮ್ಗೆ ಆಹಾರ ಸಿಗ್ತಾ ಇದೆ ಅಂದ್ರೆ ಪ್ರಕೃತಿಯಲ್ಲಿರುವಂತಹ ಜೀವಿಗಳಿಂದ. ಪಕ್ಷಿಗಳು ಒಂದೇ ಒಂದು ಉದಾಹರಣೆ ತೆಗೆದುಕೊಳ್ತೀನಿ. ಒಂದು ಪಕ್ಷಿ ಒಂದು ದಿವಸಕ್ಕೆ 1600ರಿಂದ 1800 ಕೀಟಗಳನ್ನ ತಿನ್ನುತ್ತೆ. ಎಷ್ಟು? 1600ರಿಂದ ಒಂದು ಪಕ್ಷಿ, ಯಾವ್ದಾರ ಪಾರಿವಾಳ ತೆಗೆದುಕೊಳ್ಳೋಣ ಅಥವಾ ಕೊಕ್ಕರೆ ತೆಗೆದುಕೊಳ್ಳೋಣ, ಒಂದು ದಿವಸಕ್ಕೆ 1600ರಿಂದ 1800 ಕೀಟಗಳನ್ನು ತೆಗೆದುಕೊಳ್ಳುತ್ತೆ. ನೀವು ಎಲ್ಲಾರ ನಿಮ್ ಭೂಮಿಯಲ್ಲಿ, ಕೃಷಿ ಭೂಮಿಯಲ್ಲಿ ಎಮ್ಮೆಯನ್ನು ಹಸುವನ್ನು ಕಟ್ಟಿದ್ರೆ ಅದರಿಂದ ಕೊಕ್ಕರೆಗಳು ಓಡಾಡ್ತಾ ಇರ್ತಾರೆ. ಕೊಕ್ಕರೆಗಳು ಅದರಲ್ಲಿ ಉಣ್ಣೆ ತಿನ್ನಕ್ಕಲ್ಲ. ನಾವು ಫಸ್ಟ್ ನಮಗೆ ಕಲ್ಪನೆ ಉಣ್ಣೆ ತಿನ್ನಕ್ ಬಂದಿರ್ತಾವನು ಅಂತ. ಉಣ್ಣೆ ತಿನ್ನಕ್ಕಲ್ಲ, ಅದು ಓಡಾಡಿದಾಗ ಆ ಸಸ್ಯಗಳಲ್ಲಿರುವ ಕೀಟಗಳು ಎದ್ದೇಳ್ತವೆ. ಆ ಕೀಟಗಳನ್ನ ಆಹಾರವಾಗಿ ಬಳಕೆ ಮಾಡ್ಕೊಳ್ತವೆ. ಬಹುಶಃ ಈ ಜಗತ್ತಿನಲ್ಲಿ ಆ ಪಕ್ಷಿ ಸಂತತಿ ಇಲ್ಲ ಅಂದ್ರೆ ನಮ್ಮ ಬೆಳೀತಕ್ಕಂತಹ ಎಲ್ಲ ಆಹಾರಗಳನ್ನ ಆ ಕೀಟಗಳು ತಿಂತಾ ಇವೆ. ಹಾಗೆ ಅವನ್ನ ಉಳಿಸ್ಬೇಕಾಗಿದೆ ಅಂದ್ರೆ ನಾವು ಎಚ್ಚರಿಕಬೇಕಾಗಿದೆ. ನಮ್ಮ ನಿರಂತರತೆ ಬೇಕು, ನಮ್ಮ ಅಸ್ತಿತ್ವ ಉಳ್ಕೊಬೇಕು ಅಂದ್ರೆ ಅವು ಇರಬೇಕು. ಇವತ್ತೇನಾಗಿದೆ, ನಾವು ಜಾಸ್ತಿ ಆಗ್ತಾ ಇದೀವಿ. ಆಹಾರದ ಅವಶ್ಯಕತೆಯಿಂದ ನಾವು ಅದನ್ನ ಬಳಕೆ ಮಾಡ್ಕೊಂತ ಇದೀವಿ. ಪಕ್ಷಿಗಳನ್ನ, ಪ್ರಾಣಿಗಳನ್ನ ನಾವು ಬಳಕೆ ಮಾಡ್ಕೊಂತ ಇದೀವಿ. ಹಾಗೆ ಪ್ರಕೃತಿಯಲ್ಲಿ ಸಮತೋಲನ ಕಳ್ಕೊಂತ ಇದೆ. ಈ ಜೀವಿಗಳ ಸಮತೋಲನ ಕಳ್ಕೊಂತ ಇದೆ. ಹಾಗೆ ಜೀವಿಗಳನ್ನ ಉಳಿಸಬೇಕಾಗಿದೆ ಅಂದ್ರೆ ಜನಸಂಖ್ಯೆಯನ್ನ ನಿಯಂತ್ರಿಸಬೇಕಾಗಿದೆ. ಯಾಕೆಂದ್ರೆ ನೋಡ್ರಿ, ಇನ್ನೊಂದು ದೊಡ್ಡ ದುರಂತ ಅಂದ್ರೆ ಕೃಷಿ ಪ್ರಧಾನ ರಾಷ್ಟ್ರಗಳಲ್ಲೇ ಜನಸಂಖ್ಯೆ ಹೆಚ್ಚಾಗ್ತಾರೆ. 1911ರಲ್ಲಿ ನಮ್ಮ ಭಾರತದ ಜನಸಂಖ್ಯೆ 25 ಕೋಟಿಯನ್ನ ದಾಟಲಿಲ್ಲ. 1911ರಲ್ಲಿ 25 ಕೋಟಿಯನ್ನ ದಾಟಲಿಲ್ಲ. ಪ್ರಸ್ತುತ ಜನಸಂಖ್ಯೆಯ ಪ್ರಮಾಣವನ್ನು ನೋಡಿ ಅಲ್ವಾ? ಜನಸಂಖ್ಯೆ ಜಾಸ್ತಿ ಆದಂಗೆ ಏನಾಗುತ್ತೆ, ನಾವು ಪ್ರಾಕೃತಿಕ ಸಂಪನ್ಮೂಲಗಳ ಬಳಕೆಯನ್ನು ಹೆಚ್ಚು ಮಾಡ್ಕೊಂತ ಇದೀವಿ ಅಂತ ಒಂದು ಕಲ್ಪನೆ ಬರುತ್ತೆ. ನಾವು ಅರ್ಥಶಾಸ್ತ್ರದ ವಿಚಾರಗಳನ್ನು ಅವಲಂಬಿಸ್ತಾ ಜೀವಿ ಜಗತ್ತನ್ನ ನಾವು ನೋಡಿದಾಗ, ಕಣ್ತೆರೆದು ನೋಡಿದಾಗ ಕೇವಲ ಪ್ರಾಕೃತಿಕ ಸಂಪನ್ಮೂಲ, ಮಣ್ಣು, ತೆರೆಯ ಸಂಪನ್ಮೂಲಗಳೆಲ್ಲ ಈ ಪ್ರಕೃತಿಯಲ್ಲಿ ಮಾನವನಿಗೆ ಅತ್ಯಂತ ಕೊಡುಗೆಯನ್ನ, ಉದಾರ ಕೊಡುಗೆಯನ್ನ, ನಿಸ್ವಾರ್ಥವಾಗಿ ಕೊಡುಗೆಯನ್ನ ಸಲ್ಲಿಸ್ತಾ ಇದ್ದಾವಲ್ಲ ಆ ಜೀವಿ ಜಗತ್ತು, ಅವು ನಾವು ಹಾಳು ಮಾಡ್ತಾ ಇದೀವಿ. ಅವುಗಳ ಆವಾಸವನ್ನ ನಾವು ಹಾಳು ಮಾಡ್ತಾ ಇದೀವಿ, ನಾವು ಕಿತ್ತಂತ ಇದೀವಿ. 1840ರಲ್ಲಿ ಭಾರತದ ಭೂಮಿಯಲ್ಲಿ 65% ಭೂಮಿಯನ್ನ ಸಸ್ಯರಾಶಿ ಹೊಂದಿತ್ತು. ಕಲ್ಪನೆ ಮಾಡ್ಕೊಳ್ಳಿ. 1840ರಲ್ಲಿ ಭಾರತದ ಭೂಮಿಯಲ್ಲಿ 65% ಭೂಭಾಗವನ್ನು ಸಸ್ಯಗಳು ಆಕ್ರಮಿಸಿಕೊಂಡಿದ್ದು. ಇವತ್ತೆಷ್ಟಕ್ಕೆ ಬಂದಿದ್ದೀವಿ? ಅಂಕಿಅಂಶ ನಮ್ಮ ಬುಕ್ಕಲ್ಲಿ 22% ಅಂತ ಹೇಳ್ತಾ ಇದೆ. ಮುಂದೊಂದಿನ ಇವೆಲ್ಲವುಗಳು ಯಾರಿಂದ ಆಗ್ತಾ ಇದೆ ಅಂದ್ರೆ ಮಾನವನಿಂದ, ಪ್ರಕೃತಿಯಿಂದ, ಜೀವಿ ಜಗತ್ತಿನಿಂದ ಆಗ್ತಿಲ್ಲ.
ಮಾನವನ ಹೊರತಾಗಿ ಜೀವಿ ಜಗತ್ತಿದೆಯಲ್ಲ, ಜೀವಿಗಳಿದೆಯಲ್ಲ, ಅದರಿಂದ ಹಾನಿ ಆಗ್ತಾ ಇಲ್ಲ. ಆಗ್ತಾ ಇರೋದು ಯಾವ್ದಂದ್ರೆ ಈ ಮಾನವ ಜೀವಿಯಿಂದ. ಮಾನವನ ದುರಾಸೆಗಳು, ಅತಿಯಾಸೆಗಳು ಇವತ್ತು ಭೂಗ್ರಹದ ವಿನಾಶದ ಅಂಚಿಗೆ ಬಂದು ನಿಂತಿದೆ. ಸ್ಥಳದಾರು ಇವತ್ತೇನಾಗಿದೆ? ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ಬಿಸಿ ಏರಿಕೆ ಆಗ್ತಾ ಇದೆ, ಆಮ್ಲ ಮಳೆ ಆಗ್ತಾ ಇದೆ ಅಲ್ವಾ? ಸೊ ಒಂದು ದೇಶದಲ್ಲಾಗುವಂತಹ ಮಾಲಿನ್ಯ ಮತ್ತೊಂದು ದೇಶಕ್ಕೆ ಬಂದು ತಲುಪ್ತಾ ಇದೆ. ಸೊ ಹಾಗಾಗಿ ನಾವಿವತ್ತು ಜನಸಂಖ್ಯೆ ದಿನಾಚರಣೆಯಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದೇನಂದ್ರೆ, ನಾವು ಹೇಗೆ ಬದುಕುವ ಹಕ್ಕಿದೆಯೋ ಸೊ ಅದೇ ರೀತಿ ಭೂಗ್ರಹದ ಜೀವಿಗಳು ಬದುಕುವ ಹಕ್ಕಿದೆ. ಅವುಗಳನ್ನ ಉಳಿಸುವ ಇದ್ರೆ ಮಾತ್ರ ನಾವು ಉಳ್ಕೊಂತೀವಿ. ಅವುಗಳನ್ನ ನಾಶ ಮಾಡ್ತವೆ, ಒಂದೊಂದಿನ ನಾವು ನಾಶ ಆಗ್ತೀವಿ. ನಾವಿಷ್ಟು ರಿಸರ್ಚ್ ಪರ್ಸೆಂಟ್ ಪಠ ಮಾಡ್ತಾ ಇದ್ರು ರಾಮಕೃಷ್ಣ ಸರ್, ಎಂತ ಅದ್ಭುತ ವಿಚಾರಗಳನ್ನ ಕೊಡ್ತಾ ಇರ್ತಾರೆ ಅಲ್ವಾ? ಸೊ ಹಾಗೆ ನಮ್ಮ ಅವೇರ್ನೆಸ್ ಎಲ್ಲಾ ಆಚರಣೆಗಳು ಸೊ ನಮ್ಮನ್ನು ಎಚ್ಚರಿಸ್ತಾ ಇದಾವೆ. ನಮ್ಮ ಬದುಕುವ ರೀತಿ ವಿಧಾನಗಳು ಬದಲಾಗಬೇಕಾಗಿದೆ. ಬದಲಾವಣೆ ಜಗದ ನಿಯಮ. ಸೊ ಹಾಗೆ ಈ ಆಚರಣೆಗಳು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ನೋಡ್ರಿ, ಇಮಿಡಿಯೇಟ್ ಇದಾಗಲೇಬೇಕು ಅಂದ್ರು. ಸೊ ಈ ಆಚರಣೆಗಳು ನಮ್ಮನ್ನ ಎಚ್ಚರಿಸ್ತವೆ, ಈ ಜಗತ್ತನ್ನ ಉಳಿಸ್ತವೆ, ಮಾನವನ ಇರುವಿಕೆಯಲ್ಲಿ ಸೊ ಮೌಲ್ಯಗಳನ್ನ, ವ್ಯಾಲ್ಯೂಗಳನ್ನ ಕಲ್ಪಿಸ್ಕೊಡ್ತವೆ. ನೋಡಿ, ನಾನು ಹೇಳ್ತಾ ಇದ್ದೀನಿ ಕ್ಲಾಸಲ್ಲಿ, ಈ ಭೂಮಿಗೆ, ಭೂಗ್ರಹಕ್ಕೆ ಕ್ಯಾರಿಂಗ್ ಕೆಪಾಸಿಟಿ ಇದೆ, ಧಾರಣ ಸಾಮರ್ಥ್ಯ ಇದೆ. ಮಾಂಕಸ್ ತೆಗೆದುಕೊಳ್ಳಿ, ಏಕಸ್ ತೆಗೆದುಕೊಳ್ಳಿ, ಅವರು ಹೇಳಿದ್ದೆ. ಆ ಧಾರಣ ಸಾಮರ್ಥ್ಯಕ್ಕಿಂತ ಅಧಿಕವಾಗಿ ನಾವು ಒತ್ತಡವನ್ನು ಹಾಕಿದಾಗ ಏನಾಗುತ್ತೆ, ಅದು ನಮಗೆ ಎದುರೇಟನ್ನ ಕೊಡುತ್ತೆ. ಆ ಎದುರೇಟನ್ನ ಸಹಿಸಿಕೊಳ್ಳುವುದಕ್ಕೆ ಮಾನವ ಕುಲಕ್ಕೆ ಸಾಧ್ಯ ಇಲ್ಲ. ನಾವು ಜನಸಂಖ್ಯೆಯನ್ನ ಮಾನವ ಸಂಪನ್ಮೂಲ ಅಂತ ಹೇಳಿ ಕರೀತಾರೆ. ಜನಸಂಖ್ಯೆಯನ್ನ ಮಾನವ ಸಂಪನ್ಮೂಲ ಅಂತ ಹೇಳಿ ಕರೀತಾರೆ, ಹ್ಯೂಮನ್ ರಿಸೋರ್ಸಸ್. ಹಾಗಾದ್ರೆ ಮಾನವ ಸಂಪನ್ಮೂಲ ಹೇಗಿರಬೇಕು, ಎಂಥ ಮಾನವ ಸಂಪನ್ಮೂಲ ಇರಬೇಕು ಒಂದು ದೇಶದಲ್ಲಿ ಅಂತ ಹೇಳಿ ವಿಚಾರ ಮಾಡ್ತಾ ಹೊರಟಾಗ, ಯಾವ ದೇಶವನ್ನ ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿರುತ್ತದೆ ಅಂತ ಜನಸಂಖ್ಯೆ ಅಥವಾ ಮಾನವ ಸಂಪನ್ಮೂಲ ದೇಶದಲ್ಲಿ ಇರಬೇಕು. ಹಿಂದೆ ಕೇಳಿಸ್ಕೊಳ್ಳಿ, ನಿಮಗಾಗಿ ಬಹಳ ಶ್ರಮವಹಿಸಿ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಆ ದೇಶವನ್ನ ಕಟ್ಟುವಂತ ಸುಭದ್ರವಾದ ಜನಸಂಖ್ಯೆ ಆ ದೇಶದಲ್ಲಿ ಇರಬೇಕು. ನೆಹರೂರು ಅವರ ಕಡೆ ಮಾತಾಡ್ತಾರೆ, ಇದನ್ನು ಸುಮಾರು ಸಲ ನಾನು ಹೇಳಿದ್ದೀನಿ. ಕೇವಲ ಇಟ್ಟಿಗೆ ಗಾರೆಗಳಿಂದ ಒಂದು ದೇಶವನ್ನ ಸುಭದ್ರವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೇಶವನ್ನ ಕೇವಲ ಇಟ್ಟಿಗೆ ಗಾರೆಗಳಿಂದ ಸುಭದ್ರವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೇಶವನ್ನ ಸುಭದ್ರವಾಗಿ ನಿರ್ಮಾಣ ಮಾಡಬೇಕು ಅಂದ್ರೆ ಇಟ್ಟಿಗೆ ಗಾರೆಗಳ ಜೊತೆಗೆ ದೇಶ ಪ್ರೇಮವನ್ನು ಸೇರಿಸಬೇಕು, ರಾಷ್ಟ್ರ ಪ್ರೇಮವನ್ನು ಬೆರೆಸಬೇಕು. ಆಗ ಮಾತ್ರ ಒಂದು ಭವ್ಯವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದರಲ್ಲಿ ನಾವೆಲ್ಲಿದ್ದೀವಿ ಅಂತ ನಾವು ಯೋಚನೆ ಮಾಡ್ಬೇಕೀಗ. ಈ ಹೇಳಿಕೆಗೆ ನಾವು ಎಲ್ಲಿದ್ದೇವೆ? ರಾಷ್ಟ್ರ ನಿರ್ಮಾಣ ನಾವು ಹೇಗಿರ್ಬೇಕಂದ್ರೆ, ದೇಹವನ್ನ ಪ್ರೀತಿಸುವಂತವ್ರು ಆಗ್ಬಾರ್ದು, ದೇಶವನ್ನ ಪ್ರೀತಿಸುವಂತರಾಗಬೇಕು. ಆಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿದ್ದೀವಿ ನಾವು? ಭಾರತದಲ್ಲಿ 140 ಕೋಟಿಯಷ್ಟು ಜನಸಂಖ್ಯೆ ಇದೆ. ಈ 140 ಕೋಟಿ ಜನಸಂಖ್ಯೆಯಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ಅಂತ ಏನ್ ಕರಿತೀವಿ, 16 ವರ್ಷದಿಂದ 60 ವರ್ಷದ ಒಳಗಡೆ ಬರೋರು, ಇವರೆಷ್ಟು ಮಟ್ಟಿಗೆ ದೇಶವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಇವರೆಷ್ಟು ಮಟ್ಟಿಗೆ ದೇಶವನ್ನ ಸಂರಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಆತಂಕಕಾರಿಯಾದಂತ ಸಂದರ್ಭ ಎದುರಾಗ್ತದೆ. ದೇಶದ ಕಲ್ಪನೆನೇ ಇಲ್ಲ ಎಷ್ಟೋ ಜನರಿಗೆ. ಅದರಲ್ಲೂ ಭಾರತವನ್ನ ಯುವ ದೇಶ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ 54% ಹೆಚ್ಚಿನ ಪರ್ಸೆಂಟ್ ಅಷ್ಟು ಜನರು ಯುವಕರಿದ್ದಾರೆ. ಇವರೆಷ್ಟು ಮಟ್ಟಿಗೆ ಭಾರತದ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಇವರು ದೇಶದ ಚಿಂತನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿದಾಗ ಒಂದು ರೀತಿಯ ನೋವಿನ ಸಂಗತಿ. ಎಷ್ಟೋ ಜನರಿಗೆ ನಾನಾಗಿರ್ಬೋದು, ನಾನು ಅದರಲ್ಲಿ ಇರ್ಬೋದು, ದೇಶ ಅಂದ್ರೆ ಏನು, ರಾಜ್ಯ ಅಂದ್ರೆ ಏನು, ಸಂಪನ್ಮೂಲಗಳಂದ್ರೇನು, ಶಾಲಾ ಕಾಲೇಜುಗಳಂದ್ರೇನು, ಟೀಚರ್ಸ್ ಅಂದ್ರೇನು, ಸಮಾಜ ಅಂದ್ರೇನು, ಪೋಷಕರನ್ನದೇನು ಅನ್ನದೇ ಗೊತ್ತಿಲ್ಲದೆ ಇರುವಂತಹ ಇವತ್ತು ಯುವ ಸಂಖ್ಯೆ ದೇಶದಲ್ಲಿ ಬೆಳೀತಾ ಇದೆ. ಇದು ಜನಸಂಖ್ಯೆ ದೇಶಕ್ಕೆ ಪೂರಕನ ಮಾರಕನ ಅಂತ ಹೇಳಿ ಶಂಕರ್ ಸರ್ ಅವರು ಬಹಳ ಚೆನ್ನಾಗಿ ಹೇಳಿದರು. ಇದು ನನ್ನ ಕಾಲೇಜು, ಇಲ್ಲಿನ ಸಂಪನ್ಮೂಲಗಳನ್ನು ಬಳಸ್ಕೊಳ್ಬೇಕು, ಒಳ್ಳೆ ವಿದ್ಯಾಭ್ಯಾಸ. ನಮ್ಮ ಹೈಯರ್ ಎಜುಕೇಶನ್ ರೇಟ್ ಇರೋದು ಇವತ್ತು 34% ಅಷ್ಟೇ, ಓನ್ಲಿ 34% ಇಸ್ ದೇರ್. ಇಷ್ಟು ಜನಸಂಖ್ಯೆ ಇದೆ, ಉನ್ನತ ಶಿಕ್ಷಣ 34%. ಎಲ್ಲ ಒಂದು ಕಡೆ ಶಿಕ್ಷಣದ ಬಗ್ಗೆ ನಿರಾಸಕ್ತಿ, ಕಾಲೇಜಿಗೆ ಬರೋಂತದೇ ಇಲ್ಲ. ಈಗ ಪರಿಸ್ಥಿತಿ ದೇಶದಲ್ಲಿ ಯುವ ಸಂಖ್ಯೆ ಅಂತ ನಾವು ಹೇಳ್ತಾ ಇದ್ದೀವಿ 54% ಇದೆ ಅಂತ ಹೇಳಿ, ಕಾಲೇಜಿಗೆ ಬರುವಂತ ಒಂದು ಪರಿಕಲ್ಪನೆ ಇಲ್ಲದಂತ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಲೈಬ್ರರಿಯನ್ನ ಬಳಸ್ಕೊಳ್ಳುವಂತ ಸನ್ನಿವೇಶದಲ್ಲಿ ನಾವಿಲ್ಲ.
ರೆಗ್ಯುಲಾರಿಟಿ ಅನ್ನೋದೇ ಇವತ್ತು ನಾವು ಕಾಣದೇ ಇಲ್ಲದ ಪರಿಸ್ಥಿತಿ. ಪರೀಕ್ಷೆ ಅಂದ್ರೆ ಭಕ್ತಿ ಇಲ್ಲದಂತ ಒಂದು ಸಂದರ್ಭ, ಟೀಚರ್ಸ್ ಅಂದ್ರೆ ಭಕ್ತಿ ಇಲ್ಲದಂತ ಸಂದರ್ಭ, ಕಾಲೇಜ್ ಅಂದ್ರೆ ಭಕ್ತಿ ಇಲ್ಲದಂತ ಸಂದರ್ಭ ಇವತ್ತು ಎಲ್ಲ ಒಂದು ಕಡೆ ದೇಶದಲ್ಲಿ ನಿರ್ಮಾಣ ಆಗ್ತಿದೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಿದಾಗ ಅತ್ಯಂತ ನೋವಾಗ್ತದೆ. ಏನ್ ಇಷ್ಟೆಲ್ಲ ಪ್ರಯತ್ನ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು, ಯುವಕರಿಗೆ, ಅದರಲ್ಲೂ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತಂದಿದೆ. ಎಷ್ಟು ಜನ ನಾವು ಬಳಸ್ಕೊಳ್ತಾ ಇದ್ದೀವಿ. ಅನ್ ಅಕಾಡೆಮಿಯಲ್ಲಿ ಎಷ್ಟು ಜನ ರಿಜಿಸ್ಟ್ರೇ ಆಗಲಿಲ್ಲ. ಸುಮಾರು 1 ತಿಂಗಳಿಂದ ಪ್ರಯತ್ನ ಮಾಡಿದೀವಿ, ಅನ್ ಅಕಾಡೆಮಿಯಲ್ಲಿ ಸುಮಾರು ಜನ ರಿಜಿಸ್ಟರ್ ಆಗಲಿಲ್ಲ. ಇಷ್ಟು ಪ್ರಯತ್ನ ಮಾಡಿದೀವಿ, ಹೇಗೆ ಉದ್ಯೋಗ ಸಿಗ್ತದೆ? ಇವತ್ತು ನಾವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿದ್ದೇವೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬೇಕಾಗಿರುವಂತಹ ಉದ್ಯೋಗಗಳನ್ನು ಪಡ್ಕೊಳ್ಬೇಕಾದಂತ ಅರ್ಹತೆಯನ್ನು ನಾವು ಪಡ್ಕೊಂಡಿದೀವ? ಶಾಲೆಯಲ್ಲಿ ನಾವು ಸರಿಯಾಗಿ ನಾವು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವ? ಪರೀಕ್ಷೆ ಬರೀತಾ ಇದ್ದೀವ? ಒಂದು ಕಾರ್ಯಕ್ರಮ ಸರಿಯಾಗಿ ಆಯೋಜನೆ ಮಾಡ್ತಾ ಇದ್ದೀವ? ಕಾರ್ಯಕ್ರಮದಲ್ಲಿ ಹೇಗೆ ಭಾಗವಹಿಸಬೇಕು ಅನ್ನೋ ವಿಚಾರಗಳನ್ನ ತಿಳ್ಕೊಳ್ಳುವಂತ ಯುವ ಸಂಖ್ಯೆ ದೇಶದ ಜನಸಂಖ್ಯೆ ಇವತ್ತು ಅನಿವಾರ್ಯವಾಗಿ ಬೇಕಾಗಿಲ್ಲ. ಒಂದು ಕಡೆ ಇವತ್ತು ಯುವಕರು ದಾರಿ ತರ್ತಾ ಇದ್ದಾರೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿವೆ. ಜನಸಂಖ್ಯೆ ಬಗ್ಗೆ ಒಂದು ಸಂಪನ್ಮೂಲ, ಜನಸಂಖ್ಯೆ ಒಂದು ದೇಶದ ಸಂಪನ್ಮೂಲ ಅಂತ ಕರಿತೀವಿ ನಾವು. ಈಗ ಇರುವ ಸಂಪನ್ಮೂಲಗಳನ್ನು ಬಳಸ್ಕೊಳ್ಬೇಕಂದ್ರೆ ಸಂಪನ್ಮೂಲ ಬೇಕು ಸರ್. ಹ್ಯೂಮನ್ ರಿಸೋರ್ಸಸ್ ಆರ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್ ಇನ್ ಆರ್ಡರ್ ಟು ಯೂಸ್ ಅ ನ್ಯಾಚುರಲ್ ರಿಸೋರ್ಸಸ್. ಆದ್ರೆ ಎಲ್ಲಿ ಯುವಕರು ನಾವು ನಾನಾಗಿರ್ಬೋದು, ಅದರಲ್ಲಿ ಯಾರೇ ಆಗಿರ್ಬೋದು, ಎಲ್ಲಿ ಬಳಸ್ಕೊಳ್ತಾ ಇದ್ದೀವಿ? ಹೇಗೆ ಒಂದು ಕಾರ್ಯಕ್ರಮ ಅಂದ್ರೆ ಹೇಗೆ? ಒಂದು ಕಾಲೇಜಿನ ಶೈಕ್ಷಣಿಕ ಚಟುವಟಿಕೆ ವಾತಾವರಣ ನನ್ನ ಪಾತ್ರ ಏನು? ಒಂದು ಕಾಲೇಜಿನ ಶೈಕ್ಷಣಿಕ ಚಟುವಟಿಕೆಯಲ್ಲಿ ನನ್ನ ಪಾತ್ರ ಏನು? ಎಷ್ಟು ಗಂಟೆಗೆ ನಾನು ಕಾಲೇಜಿಗೆ ಬರಬೇಕು, ಅದು ನಮ್ಮ ಜವಾಬ್ದಾರಿ, ಜನಸಂಖ್ಯೆ ಜವಾಬ್ದಾರಿ. ಅದೆಲ್ಲ ನಾವು ನೆನಪಿಸುವಂತ ಇವತ್ತು ಯುವಕರು ಜನಸಂಖ್ಯೆ ಇರ್ಬೋದು, 130-140 ಕೋಟಿ ಜನಸಂಖ್ಯೆ ಇರ್ಬೋದು. ಎಷ್ಟು ಜನ ಯುವಕರು ಇವತ್ತು ದುಶ್ಚಟಗಳಿಂದ ಮುಕ್ತರಾಗಿದ್ದಾರೆ? ನಾನಾಗಿರ್ಬೋದು, ದುಶ್ಚಟಗಳಿಂದ ಮುಕ್ತರಾಗಿದ್ದೇವೆ. ಒಳ್ಳೆ ಸಮಾಜ ನಿರ್ಮಾಣ ನೋಡಿ, ಒಂದು ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಯುವಕರು ಅತ್ಯಂತ ಅಗತ್ಯ. ಯುವಕರೇ ದೇಶದ ನಿರ್ಮಾಣ ಮಾಡೋ ಇವ್ರು ಹೇಳ್ತಾರೆ, ಯಾರು APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಯುವಕರೇ ಕನಸು ಕಾಣಿದ್ದೀವಿ ಅಂತ ಹೇಳಿ. ಎಲ್ಲಿದ್ದೀವಿ ನಾವು? ಒಂದು ದೇಶವನ್ನು ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಹಲವಾರು ದುಶ್ಚಟಗಳಿಗೆ ಒಳಗಾಗ್ತಿದ್ದೀವಿ. ಮೊಬೈಲ್ ಎಷ್ಟು ಬಳಸಬೇಕು ಅನ್ನೋದು ಒಂದು ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ. ಈಗ ಎಲ್ಲೋ ಕ್ಲಾಸ್ ನಡೀತಾ ಇರ್ತದೆ, ಮೆಸೇಜ್ ಮಾಡ್ತಾ ಇರ್ತಾರೆ, ಕ್ಲಾಸ್ ನಡೀತಾ ಇರ್ತಾರೆ, ನಮ್ಗೇನ್ ಸಂಬಂಧ ಇಲ್ಲ ಅನ್ನೋ ಭಾವನೆಯಲ್ಲಿ ನಾವು ಇದ್ದೇವೆ. ಹೇಗೆ ನಾವು ಮುಂದೆ ನಾವು ದೇಶವನ್ನ ಕಟ್ತೀವಿ ಅಥವಾ ಜ್ಞಾನವನ್ನು ತಿಳ್ಕೊಳ್ತೀವಿ ಅನ್ನೋದು ಇವತ್ತಿನ ನಾವು ಎಲ್ಲರೂ ಚರ್ಚೆ ಮಾಡಬೇಕಾಗಿರುವಂತ ಪರಿಸ್ಥಿತಿ. ಸರಿನಾ? ದುಶ್ಚಟಗಳಿಂದ ದೂರ ಆಗ್ಬೇಕು. ಆಗ ಮಾತ್ರ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ದೇಶದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, 10 ಜನ 100 ಜನ ಯುವಕರನ್ನ ಕೊಡಿ, ಇಡೀ ದೇಶವನ್ನು ಬದಲಾವಣೆ ಮಾಡ್ತೀವಿ ಆಗಲಿ ಅಂತೇಳಿ. ನಾನು ಸೇರ್ಕೊಂಡಂತೆ ಎಷ್ಟು ಜನ ಇದಕ್ಕೆ ಅರ್ಹರಾಗಿದ್ದೇವೆ ಅಂತೇಳಿ ಯೋಚನೆ ಮಾಡಬೇಕು. ಜಪಾನ್ಗೆ ಒಂದ್ಸಲ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ಜಪಾನ್ ದೇಶಕ್ಕೆ ಹೋದಾಗ ಸಂಜೆ ರಾತ್ರಿ ಆಗಿರ್ತದೆ. ರಾತ್ರಿ ಆಗಿ ಹೋದಾಗ ಅವ್ರಿಗೆ ವಾಸ್ತವ್ಯದ ಕೊಠಡಿಯ ವ್ಯವಸ್ಥೆ ಇರ್ತದೆ. ಅಲ್ಲಿ ಹೋದಾಗ ಅವ್ರಿಗೆ ಉಪಹಾರದ ವ್ಯವಸ್ಥೆ ತಡ ಆಗಿತ್ತು ಅಂತ ಗೊತ್ತಾಗ್ತದೆ. ಆಗ ಅವರ ಸಹಾಯಕರಿಗೆ ಹೇಳ್ತಾರೆ, ನೋಡಪ್ಪ, ಊಟದ ವ್ಯವಸ್ಥೆ, ಆಯೋಜಕರು ಊಟದ ವ್ಯವಸ್ಥೆ ಮಾಡಿರಲಿಲ್ಲ, ತಡ ಆಗಿರ್ಬೋದು, 2 ಬಾಳೆಹಣ್ಣು ತಂದುಕೊಟ್ರೆ ಸಾಕು, ಇವತ್ತಿನ ಉಪಹಾರ ನಾನು ಮುಗಿಸ್ಕೊಳ್ತೀನಿ, ನಾಳಿನ ಕಾರ್ಯಕ್ರಮ ತಯಾರಾಗ್ತೀನಿ ಅಂತ ಹೇಳಿದಾಗ ಜಪಾನಿನ ಒಬ್ಬ ಯುವಕ ರಾತ್ರಿ ತುಂಬಾ ದೂರ ಹೋಗ್ತಾನೆ, ಎಲ್ಲೂ ಬಾಳೆಹಣ್ಣು ಸಿಗ್ಲಿಲ್ಲ, ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರ್ತದೆ. ಹೀಗೆ ಹುಡುಕ್ತಾ ಹೋದಾಗ ಇಲ್ಲೇ ಒಂದ್ ಕಡೆ 2 ಬಾಳೆಹಣ್ಣು ಸಿಗ್ತದೆ. ಸ್ವಾಮಿ ವಿವೇಕಾನಂದ ಅವರಿಗೆ ತಂದು ಕೊಟ್ಟು ಹೇಳ್ತಾನೆ, ಸ್ವಾಮಿ ವಿವೇಕಾನಂದ ಅವರು, ನೀವು ನಿಮ್ಮ ದೇಶಕ್ಕೆ ಹೋದಾಗ, ಭಾರತಕ್ಕೆ ಹಿಂದಿರುಗಿ ಹೋದಾಗ ನಾನು ಜಪಾನ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ 2 ಬಾಳೆಹಣ್ಣು ಸಿಗ್ಲಿಲ್ಲ ಅಂತೇಳಿ ಆ ದೇಶದಲ್ಲಿ ಹೇಳ್ಬೇಡಿ, ಯಾಕೆಂದ್ರೆ ನಮ್ಮ ದೇಶದ ಒಂದು ಗೌರವ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ರೀತಿಯ ಚಿಂತನೆಗಳನ್ನು ನಾವು ಬೆಳೆಸಿಕೊಳ್ಬೇಕು. ಆಗ ಮಾತ್ರ ಮಾನವ ಸಂಪನ್ಮೂಲಕ್ಕೆ ಯೋಗ್ಯವಾಗಿರುವಂತಹ ಅರ್ಥ ಬರ್ತದೆ ಅನ್ನೋದನ್ನ ಎಲ್ಲರೂ ಚಿಂತನೆ ಮಾಡಬೇಕು ಹಾಗೆ ಅಂತ ಹೇಳ್ತಾ, ನೋಡಿ, ಅವಕಾಶಗಳು ಎಲ್ಲರಿಗೂ ಎಲ್ಲ ಸಿಗಲ್ಲ. ಈಗ ಕಾಲೇಜಿಗೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ಕರೀತಾರೆ. ಕಾಲೇಜಿಗೆ ಬರೋದು ಒಂದು ಒಳ್ಳೆ ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಕಾಲೇಜಿಗೆ ಬಂದು ಕರ್ತವ್ಯ ನಿರ್ವಹಿಸೋದು ಒಂದು ಒಳ್ಳೆ ಅವಕಾಶ ಎಲ್ರಿಗೂ ಸಿಗಲ್ಲ. ಎಲ್ಲರೂ ಟೀಚರ್ ಆಗ್ಲಿಕ್ಕಾಗಲ್ಲ, ಎಲ್ಲರೂ ಪ್ರಿನ್ಸಿಪಲ್ ಆಗ್ಲಿಕ್ಕಾಗಲ್ಲ, ಎಲ್ಲರೂ ವಿದ್ಯಾರ್ಥಿಗಳಾಗಲ್ಲ, ಅವಕಾಶ ಸಿಗಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಮಕ್ಕಳಿಗೆ ಇವತ್ತು ವಂಚಿತರಾಗಿ ಶಾಲೆಯಿಂದ ಹೊರಗಡೆ ಇದ್ದಾರೆ. ಯಾಕೆ ಕಳಿಸ್ತಾ ಇಲ್ಲ ಅವರು, ಬೇರೆ ಬೇರೆ ಕಾರಣಗಳಿರ್ಬೋದು. ಆದ್ರೆ ನಿಮ್ಗೆ ಅವತರ ಅವಕಾಶ ಸಿಗ್ತಿದೆ. ಆ ಜನಸಂಖ್ಯೆ ಅಂತ ಏನ್ ನಾವು ಮಾತಾಡ್ತಾ ಇದ್ರಲ್ಲಿ ಎಲ್ಲ ಎಕನಾಮಿಕ್ಸ್ ಕಲಿತಾ ಇರೋದು ನೀವು. ಜನಸಂಖ್ಯೆ ಅನ್ನೋ ವಿಚಾರಕ್ಕೆ ಬಂದಾಗ
ಈ ಸಿಕ್ಕಿರುವಂತ ಅವಕಾಶಗಳನ್ನ ಬಳಸ್ಕೊಳ್ಬೇಕು. ಈಗ 2 ತಿಂಗಳು ಫೈನಲ್ ಇಯರ್ ಯಾರಿದ್ರೆ 2 ತಿಂಗಳು ಆದ್ಮೇಲೆ ಕಾಲೇಜಿಗೆ ಬರೋ ಅವಕಾಶನೇ ಇಲ್ಲ. ಆಗ ನಾವು ಯೋಚನೆ ಮಾಡ್ತೀವಿ ಕಾಲೇಜನ್ನು ಮಿಸ್ ಮಾಡ್ಕೊಂಡೆ ಅಂತೀವಿ. ಈಗ ಬರ್ತಾ ಇಲ್ಲ, ಇರ್ಬೋದು. ಇರುವ ಅವಕಾಶಗಳನ್ನ ನೀವು ಬಳಸ್ಕೊಳ್ಳೋ ಚಿಂತನೆ ಮಾಡಬೇಕು. ನಾನೊಂದು ಅಥವಾ ಶಂಕರ್ ಸರ್ ಅಥವಾ ಜಯಪ್ರಕಾಶ್ ಅವರು ಕಾಲೇಜಿಗೆ ಬಂದು ಪಾಠ ಮಾಡಿದ ಒಂದು ಅವಕಾಶ, ಒಂದು ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ವಿದ್ಯಾರ್ಥಿಗಳಾಗಿ ಕಾಲೇಜಿಗೆ ಬರೋದು ನಿಮ್ಮ ಅದೃಷ್ಟ. ಈ ದಿಸೆನಲ್ಲಿ ನೀವೆಲ್ಲರೂ ಚಿಂತನೆ ಮಾಡಬೇಕು. ಆಗ ಮಾನವ ಸಂಪನ್ಮೂಲಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಕೊನೆಯದು ಒಂದು ಮಾತು ಹೇಳ್ತೇನೆ. ನೀವು ಎಲ್ಲಿದ್ದೀರೋ ಹೇಗಿದ್ದೀರೋ ಏನು ಸೌಲಭ್ಯಗಳಿದೆಯೋ ಅದನ್ನೇ ಬಳಸ್ಕೊಂಡು ನೀವು ಹೊಸ ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು ಹೊರತು ಸನ್ನಿವೇಶಗಳಿಗಾಗಿ ಕಾಯ್ತಾ ಕೂತ್ರೆ ಬಹುಶಃ ನಾವು ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಆಗಲ್ಲ ಹಾಗೆ ಅಂತ ಹೇಳ್ತಾ, ಟೆಕ್ನಾಲಜಿ ಕಿಲ್ಸ್ ದ ಮ್ಯಾನ್ ಅಂತ ಒಂದು ಪದ ಇದೆ. ಟೆಕ್ನಾಲಜಿ ಕಿಲ್ಸ್ ದ ಮ್ಯಾನ್. ಈಗ ಎಲ್ಲ ಕಡೆ ಶಂಕರ್ ಸರ್ ಹೇಳ್ತಾ ಇದ್ರು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಮೊಬೈಲ್ ಬಳಕೆಯ ಪರಿಣಾಮದಿಂದಾಗಿ, ಬೇರೆ ಬೇರೆ ಯಂತ್ರೋಪಕರಣಗಳ ಬಳಕೆಯ ಪರಿಣಾಮದಿಂದಾಗಿ ಇವತ್ತು ಮಾನವ ಸಂಪನ್ಮೂಲ ದಾರಿ ತಪ್ತಾ ಇದೆ. ಆ ದಾರಿ ತಪ್ಪುವ ಸನ್ನಿವೇಶ ಆಗ್ಬಾರ್ದು. ಈ ತರದ ಕಾರ್ಯಕ್ರಮಗಳಿಗೆ ಅರ್ಥನೇ ಇರಲ್ಲ. ಇಲ್ಲಿ ಹೇಳ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಹೇಳಿದ್ರು, ಇಡೀ ಜನಸಂಖ್ಯೆಯ ಎಲ್ಲ ವಿವರವನ್ನ ಹೇಳಿದ್ರು. ಅದು ಎಷ್ಟು ಜನ ಕೇಳಿಸ್ಕೊಂಡಿದ್ವಿ, ನಾವು ಎಷ್ಟು ಜನ ಬರ್ಕೊಂಡಿದೀವಿ ಅಂತ ಹೇಳಿ ಯೋಚನೆ ಮಾಡಿದಾಗ ಈ 1 ಗಂಟೆನ ನಾನು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದೀನಿ ಅದು ಮುಖ್ಯನೇ ಇದೆ. ಈ ವಿಚಾರದಲ್ಲಿ ಈ ಕಾರ್ಯಕ್ರಮವನ್ನ ಹೇಗೆ ಆಯೋಜನೆ ಮಾಡಿದ್ದಾರೆ, ನಾನು ಏನಾದ್ರೂ ಕಲ್ತ್ಕೊಂಡಿದ್ದೀನ, ನಿರೂಪಣೆ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀನ, ಅಥವಾ ಒಂದು ಸ್ಟೇಜ್ ಹೇಗೆ ಅರೇಂಜ್ ಮಾಡ್ತಾರೆ ಅಂತ ಕಲ್ತ್ಕೊಂಡಿದ್ದೀನ, ಸಂಪನ್ಮೂಲ ವ್ಯಕ್ತಿಗಳು ಹೇಗೆ ಮಾತನಾಡಿದ್ರು ಅಂತ ಕಲ್ತ್ಕೊಂಡಿದ್ದೀನ, ಅಥವಾ ಬೇರೆ ಟೀಚರ್ಸ್ ಹೇಗೆ ಕೂತ್ಕೊಂಡಿದ್ರು ಅಂತ ತಿಳ್ಕೊಂಡಿದ್ದೀವಿ ನಾವು. ಇದರಲ್ಲಿ ಪತ್ರಕರ್ತರು ಏನ್ ಮಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಂಡಿದೀವ. ಇದೆಲ್ಲವೂ ಮುಖ್ಯ ಆಗಿರ್ತದೆ. ಸುಮ್ಮನೆ ನಾನು ಬಂದೇನೋ ಮಾತಾಡೋದು, ಏನೋ ಒಂದು ಹೇಳೋದು, ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಏನು ಅರ್ಥ ಬರಲ್ಲ. ಎಲ್ಲದರಲ್ಲೂ ನೀವು, ಯಾಕಂದ್ರೆ ಇಲ್ಲಿ ನಡೀಬಹುದು, ಬೇರೆ ಕಡೆ ನಡೆಯಲ್ಲ. ಹಾಗಾಗಿ ಎಲ್ಲದರಲ್ಲೂ ನಾವು ಸುಧಾರಣೆ ಮಾಡಿಕೊಂಡು ಆ ಮಾನವ ಸಂಪನ್ಮೂಲವನ್ನ ಉತ್ತಮಪಡಿಸಿಕೊಳ್ಳುವಂತ ದಿಸೆಯಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು ಹಾಗೆ ಅಂತ ಹೇಳ್ತಾ